Second chemical reaction between lead nitrate and potassium iodide. Lead nitrate is salt, potassium iodide is also a salt, both are salts. A compound which is made up of two ions, for example sodium chloride, made up of sodium ion as well as the chloride ion. ಹೌದಲ್ವಾ Na plus Cl minus eatable salt ಮನೆ ತಿಂತೀವಲ್ಲ ಆ ಸಾಲ್ಟ್ ಅದು ಸೋಡಿಯಂ ಕ್ಲೋರೈಡ್. ಪೊಟ್ಯಾಷಿಯಂ ಕ್ಲೋರೈಡ್ KCl, sodium chloride NaCl, magnesium chloride MgCl2, MgCl ಅಲ್ಲ MgCl2. ಆಲ್ ಆರ್ ಸಾಲ್ಟ್ಸ್ ಓನ್ಲಿ, ಎಲ್ಲವೂ ತಿನ್ನಕ್ಕಾಗಲ್ಲ. ಹಂಗ potassium nitrate is also a salt. Why? It is made up of ions, which ions? K plus NO3 minus. ಹೌದಲ್ವಾ? potassium nitrate. Lead iodide PbI2 made up of two ions Pb plus I minus, Pb plus 2 I minus. ಸೊ ಈ ಥರ ಯಾವುದ್ಯಾವುದು ಕಾಂಪೌಂಡ್ಸ್ಗಳು ಅಯಾನ್ಸಿಂದ ಆಗಿರ್ತವೋ ಅವುಗಳನ್ನ ಏನು ಕರಿಬೇಕು ನಾವು? ಅಯಾನಿಕ್ ಕಾಂಪೌಂಡ್ಸ್. ಆ್ಯಂಡ್ ದೇ ಕೆನ್ ಬಿ ಜನರಲಿ ಕಾಲ್ಡ್ ಆಸ್ ಸಾಲ್ಟ್ಸ್. ಏನು ಕರಿಬೇಕು ಅವನ್ನ? ಸಾಲ್ಟ್ಸ್ ಅಂತ ಕರಿಬೇಕು, ಉಪ್ಪುಗಳು ಅಂತ ಕರೀತಾರೆ, ಸಾಲ್ಟ್ಸ್. ಹಂಗೆ ಎರಡರ ಮಧ್ಯೆ ಇಲ್ಲಿ ರಿಯಾಕ್ಷನ್ ತರಬೇಕು ನಾವು. ಒನ್ ಆಫ್ ದ ಥಿಂಗ್ ಈಸ್ lead nitrate solution. Bring the chemical reaction between lead nitrate solution and potassium iodide solution. Yes, come in. Potassium iodide solution. Lead nitrate and potassium iodide solution. ಇಲ್ಲಿ ಸೊಲ್ಯೂಷನ್ಗಳು ಮುಂಚೆ ಇರ್ತಾವ ಲ್ಯಾಬ್ರೇಟ್ರಿಲಿ ಅಥವಾ ನಾವು ಮಾಡ್ಕೋಬೇಕು. ಅಲ್ಲಿ ಸ್ಯಾಂಪಲ್ಸ್ ಇರ್ತಾವೆ ಗೊತ್ತಾ ಬಾಟಲಲ್ಲಿ, ಆ ಸ್ಯಾಂಪಲ್ಸ್ಗಳು ಓನ್ಲಿ ಸಾಲಿಡ್ ಸ್ಟೇಟ್ನಾಗ ಇರ್ತಾವೆ. ಇಲ್ಲ ಅಂತಲ್ಲ, ಮುಂಚೆ ಮಾಡಿಟ್ಟಿರೋ ಇರ್ತಾವ, ಬಟ್ ನಾವು ಹೊಸದಾಗಿ ಮಾಡ್ಕೋಬೋದು. ನಮ್ಮ ಹತ್ರ ಸೇಮ್ ಹೆಂಗೆ ಉಪ್ಪಿನ ಪ್ಯಾಕೆಟಲ್ಲಿ ಉಪ್ಪು ಇರುತ್ತಲ್ವ, ಅದೇ ಥರ ಇಲ್ಲಿ lead nitrate ಬಾಕ್ಸಲ್ಲಿ ಇರುತ್ತೆ, potassium iodide ಬಾಕ್ಸಲ್ಲಿ ಇರುತ್ತೆ. ಹೆಂಗಿರ್ತಾವೆ ಎರಡು ಸಾಲ್ಟ್ಗಳು ಅಂದರೆ, ಈಗ ಲೀವ್ ದ ಸೊಲ್ಯೂಷನ್ ಟರ್ಮ್, ಜಸ್ಟ್ ಕಾನ್ಸಂಟ್ರೇಟ್ ಆನ್ lead nitrate. ಇದು ಹೆಂಗಿರುತ್ತಂದರೆ ಮತ್ತು ಇದು ಹೇಗಿರುತ್ತಂದರೆ ಬಿಳಿ ಉಪ್ಪು ಥರ ಇರುತ್ತೆ, ಸೇಮ್ ಬಿಳಿ ಉಪ್ಪು ಥರ ಇರುತ್ತೆ. ವೈಟ್ ಕ್ರಿಸ್ಟಲಿನ್ ಸಾಲಿಡ್. ಕ್ರಿಸ್ಟಲ್ಸ್ ಮೀನ್ಸ್ ವಾಟ್? ಹರಳುಗಳು. ವೈಟ್ ಕ್ರಿಸ್ಟಲಿನ್ ಸಾಲಿಡ್. ಇಟ್ಸ್ ಎ ಸಾಲಿಡ್, ನಾಟ್ ಎ ಲಿಕ್ವಿಡ್ ಆರ್ ನಾಟ್ ಎ ಗ್ಯಾಸ್. ಇಟ್ಸ್ ಎ ಸಾಲಿಡ್ ಥಿಂಗ್. ವೈಟ್ ಕ್ರಿಸ್ಟಲಿನ್ ಸಾಲಿಡ್. ಇಟ್ ಈಸ್ ನಾನ್ ಕಂಬಸ್ಟಬಲ್ ಮಟೀರಿಯಲ್. ಅಂದರೆ ನೀವು ಬೆಂಕಿ ಹಚ್ಚಿದ್ರು ಕೂಡ ಬೆಂಕಿ ಹತ್ಕೊಳಲ್ಲ ಅಷ್ಟು ಬೇಗ. ಈಗ ಪೆಟ್ರೋಲಿಗೆ ಬೆಂಕಿ ಹತ್ಕೊಂಡ್ಬಿಡುತ್ತೆ, ಪೇಪರಿಗೆ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಸೊ ದೇರ್ ಆಲ್ ಕಂಬಸ್ಟಬಲ್ ಥಿಂಗ್ಸ್. ಹೌದಲ್ವಾ? ಸುಡಬಹುದಾದಂಥ ವಸ್ತುಗಳು, ಕಂಬಸ್ಟಬಲ್, ಸುಡಬಹುದಾದಂಥ ವಸ್ತುಗಳು. ದಿಸ್ ಇಸ್ ಎ ನಾನ್ ಕಂಬಸ್ಟಬಲ್ ಒನ್, ಬಟ್ ಇಟ್ ಕ್ಯಾನ್ ಆಕ್ಟಿವೇಟ್ ಆರ್ ಇಟ್ ಕ್ಯಾನ್ accelerate the burning of other substances. For example, you are burning a piece of substance, just put lead nitrate in that atmosphere, it increases the firing. It can accelerate the burning of other substance. ಯಾವುದೋ ಒಂದು ವಸ್ತು ಸುಡ್ತಾ ಇದೆ ಬೇರೆ ಜೊತೆಗೆ ಅಂದಾಗ ಅಲ್ಲಿ ನೀವು lead nitrate ಹಾಕಿದಾಗ ಆ ಸುಡುವಿಕೆ ಇನ್ನೂ ಜಾಸ್ತಿ ಆಗುತ್ತೆ. that firing up will be increased one in presence of lead nitrate, but itself won't be fired up, itself won't be combustible. ತಾನಾಗಿ ಅದು ಕಂಬಸ್ಟನ್ ಆಗಲ್ಲ, ಸುಡಲ್ಲ ಅದು. And it is in the form of crystals, that too white crystalline solid. ಓಕೆನಾ? ಕ್ಲಿಯರ್? ತಣ್ಣಗೆ ಕುಂತಿರಲ್ಲ ಮರೆಯ, ತಣ್ಣಗೆ ಬೆಸ್ಟ್ ಎತ್ಕೊಂತ ಕೂತ್ಕೊಂಡ್ಬಿಟ್ಟಿರಲ್ಲ ಎಲ್ಲರೂ. ಹಿಂಗೆ ಮಾತಾಡ್ಬೇಕು, ಮರ್ಮರ್ ಮಾಡಬೇಕು, ಮಾತಾಡ್ಬೇಕು, ಮಾತಾಡಿ. ವೈಟ್ ಕ್ರಿಸ್ಟಲಿನ್ ಸಾಲಿಡ್, ನಾನ್ ಕಂಬಸ್ಟಬಲ್ ಒನ್, ಬಟ್ ಇಟ್ ಆಲ್ವೇಸ್ accelerates the combustion of other materials. Combustion of other materials ಅನ್ಬೇಕು, combustion of other materials, right? This is also white crystals. ಇವು ಕೂಡ white crystals, sometimes powder, right? Sometimes powder, sometimes crystals ಇರ್ತಾವ. It all depends on how you are going to crush it ಅಷ್ಟೇ. ಹೆಂಗೆ ಕ್ರಶ್ ಮಾಡಿ ಬಾಟಲ್ ಹಾಕಿರ್ತೀಯ ಡಿಪೆಂಡ್ ಆಗುತ್ತೆ. ಏನಯ್ಯ? ರೈಟ್. ಇಟ್ಸ್ ನೇಚರ್ ಈಸ್ ವೆರಿ ಸಲಾಯಿನ್ ಇನ್ ಟೇಸ್ಟ್. ಈಗ ಸಮುದ್ರದ ದಡದಲ್ಲಿ ಹೋಗಿ ಉಪ್ಪು ನೀರನ್ನು ಟೇಸ್ಟ್ ಮಾಡ್ದಂಗೆ, ಸಲಾಯಿನ್ ಅಂದರೆ ಸಾಲ್ಟಿ ಅಂತ. ಇಟ್ ಈಸ್ ವೆರಿ ಸಲಾಯಿನ್ ಇನ್ ಟೇಸ್ಟ್. ವಿಚ್ ಒನ್? potassium iodide, right? It's just a white crystalline salt, or sometimes in powdery form, but again it's a solid form only. Powder agli, crystals agli, which form?
ಸಾಲಿಡ್ ಸ್ಟೇಟ್ ರೈಟ್, ಘನ ಸಾಲಿಡ್ ಸ್ಟೇಟ್. ಕೂಲ್. ಈಗ ನನಗೆ ಇಲ್ಲಿರ್ತಕ್ಕಂಥ ಈ ಒಂದು ವೈಟ್ ಕ್ರಿಸ್ಟಲಿನ್ ಸಾಲಿಡ್ ತಗೊಂಡು ಒಂದು ಚಿಕ್ಕದಾಗಿರ್ತಕ್ಕಂಥ ಬೀಕರಲ್ಲಿ ನಾನು ನೀರನ್ನು ಹಾಕಿ, ಇದೆಲ್ಲ ಲೆಡ್ ನೈಟ್ರೇಟ್ ಅಂತ ಈಗ ನೀರು ಹಾಕು, ಕ್ಲೀನಾಗಿ ಕರಗಿಸು ರೈಟ್. ಈಗೇನು ಬಂತು ನಿಮಗೆ? ಲೆಡ್ ನೈಟ್ರೇಟ್ ಸೊಲ್ಯೂಷನ್ ಬಂತು. ಏನು ಬಂತು? ಲೆಡ್ ನೈಟ್ರೇಟ್ ಸೊಲ್ಯೂಷನ್. ಯು ಒಬ್ಟೇನ್ಡ್ ಸೊಲ್ಯೂಷನ್ ಆಫ್ ಲೆಡ್ ನೈಟ್ರೇಟ್ ಬೈ ಆ್ಯಡಿಂಗ್ ವಾಟರ್ ಟು ಲೆಡ್ ನೈಟ್ರೇಟ್ ಅಂಡ್ ಸ್ಟೇರ್ ಇಟ್ ವೆಲ್. ಕ್ಲೀನಾಗಿ ಅದನ್ನ ಗುರಾಡಿ, ಅವಾಗ ಏನಾಗುತ್ತೆ? ಸೊಲ್ಯೂಷನ್ ಫಾರ್ಮ್ ಆಗುತ್ತೆ. ಸಿಂಪ್ಲಿ ಏನಂದರೆ, ನೀರಲ್ಲಿ ಉಪ್ಪಾಕಿ ಕರೆಸ್ದಂಗೆ ಉಪ್ಪು ನೀರು ಮಾಡ್ದಂಗೆ ಇಲ್ಲಿ ಕೂಡ ಉಪ್ಪು ನೀರು ಮಾಡಿದೆಯಾ? ಅದು ಕುಡಿತಕ್ಕಂಥ ಉಪ್ಪು ನೀರು, ಇದು ಕುಡಿಯಲಾಗದ ಉಪ್ಪು ನೀರಷ್ಟೇ. ಹೌದಲ್ವಾ? ಕರೆಕ್ಟ್ ತಾನೆ? ರೈಟ್. ಸೊ ಯು ಹ್ಯಾವ್ ದ ಸೊಲ್ಯೂಷನ್ ಆಫ್ ಲೆಡ್ ನೈಟ್ರೇಟ್ ಇಯರ್. ಸೊ ಹೆಂಗೆ ಕರಗಿತ್ತಲ್ಲಿ? 7 ಬರಬೇಕಿತ್ತು ಸುಮ್ಮನೆ. ಹಾಂ, ಸಾಲ್ಟ್ ನೀರಲ್ಲಿ ಕರಗೋದು ಕೂಡ ಒಂದು ದೊಡ್ಡ ಕೆಮಿಸ್ಟ್ರಿ, ಹೈ ಕೆಮಿಸ್ಟ್ರಿ. ಈಗ ಲೆಡ್ ನೈಟ್ರೇಟ್ ನೀರಲ್ಲಿ ಹೆಂಗೆ ಕರಗುತ್ತೆ ಅಂತ ಮಾತಾಡೋಣ. ಈಗ ಗೊತ್ತಾಗಬೇಕಲ್ಲ ಹೆಂಗೆ ಕರಗುತ್ತೆ ಅಂತಂದು. ಕರೆಕ್ಟ್ ತಾನೆ? ಈಗ ನನ್ನ ಹತ್ರ ಲೆಡ್ ನೈಟ್ರೇಟ್ ಐತೆ. ನೀವು ಹೇಳಿ ಫಾರ್ಮುಲಾ ಹೇಳಿ, ಲೆಡ್ ನೈಟ್ರೇಟ್ ಫಾರ್ಮುಲಾ ಹೇಳಿ. PbNO3. ವೆರಿ ಗುಡ್. PbNO3 ಟೇಕನ್ ಟ್ವೈಸ್. ವಿಚ್ ಒನ್? ನೈಟ್ರೇಟ್. ದನ ಕೈಯಕ್ಕೆ ಹೋಗಿ ಫಾಸ್ಟ್ ಆಗಿರಬೇಕು. ಇದನ್ನ 100 ಸರಿ ಹೇಳಿರ್ತೀವಿ. ಪಟ ಚಾರ್ಜನ್ನ ಇಮ್ಯಾಜಿನ್ ಮಾಡ್ಕೋಬೇಕು, ವೇಲೆನ್ಸನ್ನ ಮೈಂಡಲ್ಲಿ. ಎಷ್ಟು ಟೈಮ್ಸ್ ಅಂತಂದು ಲೆಕ್ಕ ಹಾಕ್ಬೇಕು ಮನಸ್ಸಲ್ಲಿ. ಕ್ವಿಕ್ ಆಗಿರಬೇಕು. ಲೆಡ್ಗೆ ಯಾವ ಚಾರ್ಜು? +2. ನೈಟ್ರೇಟ್ಗೆ ಯಾವ ಚಾರ್ಜು? -1. therefore to maintain the +2 there should be -2. there is only -1 on nitrate, therefore you need 2 nitrate ions. ಎಷ್ಟಿರಬೇಕು? 2 ಇರಬೇಕಾಗುತ್ತೆ. ಇವ್ರು 2 ಜನ ಬೇಕಾಗ್ತಾರೆ, ಲೆಡ್ ನೈಟ್ರೇಟ್. ಹೌದಲ್ವಾ? ಇದನ್ನೀಗ ಡಯಾಗ್ರಾಮೆಟಿಕಲಿ ಬಿಡ್ಸಾನ. ಸೊ PbNO3 and NO3 having charge -1, having charge -1, having charge +2. There is interaction between them called as a bond, chemical bond. The 2 ionic bond. ಮಾತಾಡಂಗಿಲ್ಲ. ನಾನು ನಿಮ್ಮಲ್ಲಿ ಒಬ್ಬನಾಗಿದ್ದರೆ ಟೀಚರ್ಗೆ ಮಾತಾಡಕ್ಕೆ ಬಿಡೋದಿಲ್ಲ ನಾನಿಲ್ಲೀಗ. ವಟ ಅಂತ ಒದರ್ತಿದ್ದೆ. The interaction between them is called chemical bond, also known as ionic bond, or also known as also known as ionic bond. It's also called interatomic forces or interionic forces in this case. ಒದರ್ತಿದ್ದೆ, ನನಗೆ ಒದರದ ಬೇಕು, ನೀವು ಒದರಂಗಿಲ್ಲ. ಫಿಲಾಸಫರ್ಸ್ ನಿಮ್ಮಲ್ಲಿ ಗ್ರೇಟ್ ಫಿಲಾಸಫರ್ಸ್ ಒಳಗೆ ಥಿಂಕ್ ಮಾಡೋಕೆ ಹಚ್ಚಿರಲ್ಲ ನೀವೀಗ. ಎಕ್ಸಲೆಂಟ್ ಥಿಂಕ್ ಮಾಡ್ತೀರಿ ಒಳಗಡೆ. ಫ್ಯಾಂಟಾಸ್ಟಿಕ್. ಕಂಟಿನ್ಯೂ ಮಾಡಿ ಅದನ್ನು, ಆ ಥರ ಥಿಂಕ್ ಕಂಟಿನ್ಯೂ ಮಾಡಿ. ಸೊ ವಿ ಹ್ಯಾವ್ ದಿಸ್ ಲೆಡ್ ನೈಟ್ರೇಟ್ ಸಾಲ್ಟ್ ಇಯರ್ ರೈಟ್. ಇದು ಒಂದೇ ಒಂದು ಮಾಲಿಕ್ಯೂಲ್. ಇದು ಎಷ್ಟಿದೆ? ಒಂದೇ ಒಂದು ಮಾಲಿಕ್ಯೂಲ್. ಇಷ್ಟು ಸ್ಯಾಂಪಲ್ ಆಫ್ ಸಾಲ್ಟಲ್ಲಿ ಒಂದಿರುತ್ತೆ ಮಾಲಿಕ್ಯೂಲು, ಕೋಟಿ ಇರ್ತಾವೆ. ಇಟ ಅಗಳ್ನಾಗ ಕೋಟಿ ಇರ್ತಾವೆ. ಕ್ರೋರ್ಸ್ ಆಫ್ ಮಾಲಿಕ್ಯೂಲ್ಸ್ ಇರ್ತಾವೆ. ಕರೆಕ್ಟ್ ತಾನೆ? ಅಷ್ಟೊಂದು ಬಿಡ್ಸೋಕ್ಕಾಗಲ್ಲ. ಸುಮ್ಮನೆ ಒಂದು ಬಿಡ್ಸಿನ ಅಷ್ಟೇ ನಾನೀಗ. ಇದನ್ನ ಹೆದ್ರಾಗ ಹಾಕಿದ್ದೀನಿ, ವಾಟರ್ ಹಾಕಿದ್ದೀನಿ, ಅಥವಾ ವಾಟರ್ ಅದಕ್ಕೆ ಹಾಕಿದ್ದೀನಿ ರೈಟ್. ಈಗ ನೀರನ್ನು ಕೂಡ ಬಿಡಿಸ್ಬೇಕು. H2O. ಇಲ್ಲಿ ಕೂಡ ಏನೈತಿ? H2O. ಅಂದರೆ ನೀರು ಭಾಳ ಇರ್ತಾವಲ್ಲ, ಅಫ್ಕೋರ್ಸ್ ಇವು ಕೂಡ ಭಾಳ ಇರ್ತವೆ, ಅವು ಕೂಡ ಭಾಳ ಇರ್ತವೆ. ಸದ್ಯಕ್ಕೆ ಒಂದು 2-3 ಬಿಡಿಸ್ಕೊತಾ ಇದ್ದೀನಿ ನಾನು. ಕೂಲ್ ರೈಟ್. ನಾವ್ ದಿಸ್ O is it is having some capacity to draw the electrons towards itself. O ಮತ್ತು Hಗೆ ಕಂಪೇರ್ ಮಾಡಿಕೊಂಡಾಗ O ಆಟಮು ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದಾವೆ? 1, 2, 3, 4. 2. 1 bond means 1 pair of electron. 1 pair of electron, ಒಂದು ಜೊತೆ ಎಲೆಕ್ಟ್ರಾನ್ ಅಥವಾ 2 ಎಲೆಕ್ಟ್ರಾನ್ ಇದ್ದಂತೆ ಒಂದು ಬಾಂಡ್ ಎಂದರೆ, ಒಂದು ಲೈನ್ ಎಂದರೆ ಒಂದು ಬಾಂಡ್. ಒಂದು ಬಾಂಡ್ ಅಂದರೆ ಎಷ್ಟು ಎಲೆಕ್ಟ್ರಾನ್ಸ್ ಇದ್ದಂತೆ? 2 ಇದ್ದಂತೆ. 2 ಎಲೆಕ್ಟ್ರಾನ್ಸ್ ಅನ್ನು ತನ್ನ ಕಡೆಗೆ ಶಿಫ್ಟ್ ಮಾಡ್ಕೊಳ್ಳಕ್ಕೆ ಇಟ್ ವಿಲ್ ಟ್ರೈ ಟು ಡ್ರ್ಯಾಗ್ ದ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ಇಟ್ ಸೆಲ್ಫ್. ಅದರ ಕಡೆಗೆ ಎಳ್ಕೊಂತ, ಬಿಕಾಸ್ ಇಟ್ ಲವ್ಸ್ ಎಲೆಕ್ಟ್ರಾನ್ಸ್ ಮೋರ್ ದ್ಯಾನ್ ಹೈಡ್ರೋಜನ್. ದಿಸ್ ಕ್ಯಾರೆಕ್ಟರ್ ಇಸ್ ಕಾಲ್ಡ್ ಎಲೆಕ್ಟ್ರಾನ್ ಅಫಿನಿಟಿ. ಏನ್ ಕರೀತಾರೆ ಅದನ್ನವರು? ಎಲೆಕ್ಟ್ರಾನ್ ಅಫಿನಿಟಿ. ಇವ್ರೇನ್ ಮಾಡ್ತಾರ? ಇವರು ದಿಸ್ ಆಕ್ಷನ್ ಈಸ್ ಗೋಯಿಂಗ್ ಟು ಡ್ರ್ಯಾಗ್ ದಿಸ್ ಎಲೆಕ್ಟ್ರಾನ್ ಪೇರ್ ಟುವರ್ಡ್ಸ್ ಇಟ್ ಸೆಲ್ಫ್ ಅಂಡ್ ದೇರ್ ಪೂರ್ತಿ ಎಳ್ಕೊಳಕ್ಕಾಗಲ್ಲ. ಸುಮ್ಮನೆ ಜಗ್ತ ತನ್ನ ಕಡೆ ಭಾಳ ಬಾರ್ಲೆ ನನ್ನ ಕಡೆ ಭಾಳ ಬಂದು ಕೂತ್ಕ ಅಂತಂದು ಜಗ್ತತಿ. ಪೂರ್ತಿ ಬರಲ್ಲ. ಅದು ಅವಾಗಲೂ ಕೂಡ ಹೆಚ್ಚಿಗೆ ಸಂಬಂಧ ಪಡುತ್ತೆ. ಫುಲ್ಲಿ ಓ ಹತ್ರ ಬರಲ್ಲ. ಫುಲ್ಲಿ ಓ ಹತ್ರ ಬಂದಾಗ ಅಯಾನ್ ಆಗುತ್ತೆ. ಅವಾಗ ಇದು ಸಾಲ್ಟ್ ಆಗ್ತದೆ ನೀರು. ಹೌದಲ್ವಾ? ಪೂರ್ತಿ ಕಡೆ ಬಂದರೆ, ಎಲೆಕ್ಟ್ರಾನ್ ಈ ಕಡೆ ಬಂದರೆ ಏನಾಗುತ್ತಲ್ಲ? ನೆಗೆಟಿವ್ ಚಾರ್ಜ್ ಬರುತ್ತೆ. ಇದಕ್ಕೆ ಯಾವ ಚಾರ್ಜ್ ಬರುತ್ತೆ? ಪ್ಲಸ್ ಚಾರ್ಜ್ ಬರುತ್ತೆ. ಹಾಗಾದ್ರೆ ಹೆಂಗೇನಾಗುತ್ತಲ್ಲ? ಅಯಾನಿಕ್ ಕಾಂಪೌಂಡ್ ಆಗುತ್ತದೆ. ಏನಾಗುತ್ತದು? ಅಯಾನಿಕ್ ಕಾಂಪೌಂಡ್ ಆಗುತ್ತೆ. ಆ ಥರ ಅಯಾನಿಕ್ ಕಾಂಪೌಂಡ್ ಅಲ್ಲ ವಾಟರು.
ರಿಮೆಂಬರ್. ಸೊ ಇಲ್ಲಿ ಸ್ವಲ್ಪ ತನ್ನ ಕಡೆ ಎಳ್ಕೊಳ್ಳೋದ್ರಿಂದ ಸ್ವಲ್ಪ ಚಾರ್ಜ್ ಬಂದತಿ, ಸ್ವಲ್ಪ ಅಂದರೆ ಈ ಥರ ಸಿಂಬಲ್ ತೋರಿಸ್ತಾರ, ಕಾಲ್ಡ್ ಡೆಲ್, ಏನೋ ಡೆಲ್ ಅಥವಾ ಡೆಲ್ಟಾ, ಡೆಲ್ ಅಂತ ಕರಿತೀವ. ಡೆಲ್ ಮೈನಸ್ ಡೆಲ್ ಪ್ಲಸ್. ಯಾವಾಗ ಕಡೆ ಮೈನಸ್ ಬರುತ್ತೋ ಆಟೋಮೆಟಿಕ್ಲಿ ಈ ಕಡೆಗೆ ಎಲೆಕ್ಟ್ರಾನ್ ಕ್ಲೌಡ್, ಎಲೆಕ್ಟ್ರಾನ್ ಅಮೌಂಟ್ ಈ ಕಡೆ ಕಡಿಮೆ ಆಗಿರುತ್ತೆ. ಯಾವ ಕಡೆ ಕಡಿಮೆ ಆಗಿರುತ್ತೆ? ಎಚ್ ಕಡೆ ಕಡಿಮೆ ಆಗಿರುತ್ತೆ. ಯಾಕೆ ಕಡಿಮೆ ಆಗಿರುತ್ತೆ? ಅದು ತನ್ನ ಕಡೆ ಎಳ್ಕೊಂಡಿರುತ್ತೆ. ಯಾವುದು? ಆಕ್ಸಿಜನ್, ಹೌದಲ್ವಾ? ಸೊ ಡೆಲ್ ಮೈನಸ್ ಡೆಲ್ ಪ್ಲಸ್, ಇಲ್ಲಿ ಕೂಡ ಸೇಮ್ ಎಳ್ಕೊಂತ ಡೆಲ್ ಮೈನಸ್ ಡೆಲ್ ಪ್ಲಸ್. ದಿಸ್ ಡೆಲ್ ಇಸ್ ಕಾಲ್ಡ್ ಪಾರ್ಷಿಯಲ್, ಅರ್ಧಂಬರ್ಧ, ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್, ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್. ಕೂಲ್, ರೈಟ್. ಸೊ ಡೆಲ್ ಮೈನಸ್ del plus. Now tell me, won't there be attraction force between NO3 minus and H del plus? Positive charge, negative charge. Won't there be attraction force? Won't there be attraction force? Won't there be repulsion force between this O and O del minus and NO3 minus? There will be. Won't there be attraction force between H del plus and NO3 minus 1? There will be. ಇದ್ದೇ ಇರುತ್ತೆ, ಹೌದಲ್ವಾ? ನಾವು ದೇರ್ ವಿಲ್ ಬಿ ದ ಇಂಟರ್ಪ್ಲೇ ಬಿಟ್ವೀನ್ ದಿ ಮಾಲಿಕ್ಯೂಲ್ಸ್ ಆಫ್ ದಿ ಡಿಫರೆಂಟ್ ಸಬ್ಸ್ಟೆನ್ಸಸ್. ಇಂಟರ್ಪ್ಲೇ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಆಫ್ ದಿ ಡಿಫರೆಂಟ್ ಸಬ್ಸ್ಟೆನ್ಸಸ್. ಸಬ್ಸ್ಟೆನ್ಸ್ 1, ಸಬ್ಸ್ಟೆನ್ಸ್ 2, ವಾಟರ್ is the one and other one is the lead nitrate. Between these two substances there comes the interaction. That interaction is also electrostatic force. The force that comes between the charges is nothing but what? Electrostatic force. Electrostatic force, ESF. ಓಕೆ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಸೊ ಇಲ್ಲಿರ್ತಕ್ಕಂಥ ಅಯಾನ್ಗಳು ಒಂದಕ್ಕೊಂದು ಇಂಟ್ರಾಕ್ಟ್ ಮಾಡಿ ನಾವು ದೇ ಆರ್ ಗೋಯಿಂಗ್ ಟು ಪುಲ್ ದಿ ನೈಟ್ರೇಟ್ ಅಯಾನ್ ಔಟ್ ಆಫ್ ದಿ ಲೆಡ್. ದ ವಾಟರ್ ಮಾಲಿಕ್ಯೂಲ್ಸ್, ಇದು ಒಂದೇ ಒಂದು ಬಿಡ್ಸಿನ ಅಷ್ಟನಲ್ಲಿ. ಆ್ಯಕ್ಚುಲಿ ಒಂದು ನಮ್ಮ ಲೆಡ್ ನೈಟ್ರೇಟನ್ನು ಸಾಕಷ್ಟು ವಾಟರ್ ಮಾಲಿಕ್ಯೂಲ್ಸ್ಗಳು ಸುತ್ತೊರೆದಿರ್ತಾವ. ಮೆನಿ ವಾಟರ್ ಮಾಲಿಕ್ಯೂಲ್ಸ್ ಕಮ್ ಅಂಡ್ ಸರೌಂಡ್ ಒನ್ ಲೆಡ್ ನೈಟ್ರೇಟ್ ಅಯಾನ್ ದೇರ್. ಸೊ ಮೆನಿ H plus are going to act on NO3 minus. Many O minus, O delta minus are going to act on Pb plus 2, Pb plus 2. Many O minus are going to act on Pb plus 2. Many H plus are going to act on NO3 minus 2. So opposite things are going to act on each other. And thereby ಇವರೆಲ್ಲ ಸೇರಿಕೊಂಡು ಕೀಳ್ತತಿ, ಬಾಂಡನ್ನು ಬ್ರೇಕ್ ಮಾಡುತ್ತೆ. ಇವರೆಲ್ಲ ಸೇರಿಕೊಂಡು ನೀವು ಬಾ ಹೊರಗೆ ಬಾ ಅಂತ ಬ್ರೇಕ್ ಮಾಡುತ್ತೆ. ಈಗ ಲೆಡ್ ನೈಟ್ರೇಟ್ನ ಆ ಸಾಲಿಡಿಫೈಡ್ ಸ್ಟ್ರಕ್ಚರ್ ಇರುತ್ತೆ ಗೊತ್ತಾ? ಉಪ್ಪಿನಗಳಿತ್ತಲ್ಲ, ಹಿಂಗೆ ಲೆಡ್ ನೈಟ್ರೇಟ್ ಇತ್ತಲ್ಲ ಮುಂಚೆ, ರೈಟ್? ಆ ಎಲ್ಲ ನೈಟ್ರೇಟ್ ಮತ್ತು Pb ಪ್ಲಸ್ಗಳ ಮಧ್ಯೆ, Pb ಪ್ಲಸ್ 2ಗಳ ಮಧ್ಯೆ ಇರತಕ್ಕಂಥ ಫೋರ್ಸನ್ನು ಬ್ರೇಕ್ ಆಗ್ತಿದೆ. ಯಾರಿಂದ ಬ್ರೇಕ್ ಆಗ್ತಿದೆ? ವಾಟರಿಂದ ಬ್ರೇಕ್ ಆಗ್ತಿದೆ. ಸುಮ್ಮನೆ ಒಂದು ಅಗಳು ತಗೊಂಡು ಹಿಂಗೆ ನೀರಾಗಿ ಒಸಿರಿಂಗೆ ಮೆಲ್ಲ ಕರಿಕೆಂತ ಹೋಗುತ್ತೆ. ಯಾಕಂದರೆ ವಾಟ್ರು ಪುಲ್ಲಪ್ ಮಾಡುತ್ತೆ, ನೈಟ್ರೇಟನ್ನು ಬೇರೆ ಪುಲ್ಲಪ್ ಮಾಡುತ್ತೆ, ಲೆಡ್ಡನ್ನೇ ಬೇರೆ ಪುಲ್ಲಪ್ ಮಾಡುತ್ತಾ. ದಿಸ್ ಪವರ್ ಇಸ್ ಕಾಲ್ಡ್ ಸಾಲ್ವೇಷನ್ ಪವರ್. ಏನು ಕರಿತಾರೆ ನಾವು? ಸಾಲ್ವೇಷನ್, SOLVETION, ಸಾಲ್ವೇಷನ್ ಪವರ್ ಆಫ್ ವಾಟರ್. ಕಿತ್ತಾಕಕ್ಕೆ ಶಕ್ತಿ ಬೇಕು ತಾನೆ? ನಿನಗೆ ಯಾಕೆ ಕೊಟ್ಟರೆ ಕಿತ್ತಾಕಂದ್ರೆ ಒಂದಿಷ್ಟು ಶಕ್ತಿ ವೇಸ್ಟ್ ಮಾಡ್ಬೇಕು ತಾನೆ? ಅದನ್ನ ಯಾರು ಮಾಡಕ್ಕೆ ಸರ್? ಈಗ ವಾಟರ್ ಮಾಡ್ತಿದ್ದಾರೆ, ವಿಚ್ ಮೀನ್ಸ್ ವಾಟರ್ ಹ್ಯಾಸ್ ದಟ್ ಎನರ್ಜಿ, ರೈಟ್? Energy is called salvation energy. ಏನು ಕರೀತಾರೆ ನಾವು? Salvation energy. Whenever a group of molecules of water surround that lead nitrate and thereby they separate the ions of lead nitrate. Lead nitrate ions ಅನ್ನು separate ಮಾಡುವಾಗ an amount of energy will be released. When they surround that lead nitrate molecule, an amount of energy will be released. ಯಾವಾಗ ವಾಟರ್ ಮಾಲಿಕ್ಯೂಲ್ಸ್ಗಳು ಲೆಡ್ ನೈಟ್ರೇಟ್ನ ಸುತ್ತರ್ಕೊಂತಾವೋ ಒಂದಿಷ್ಟು ಅಮೌಂಟ್ ಆಫ್ ಎನರ್ಜಿ ಅಲ್ಲಿ ರಿಲೀಸ್ ಆಗುತ್ತೆ. ದಟ್ ಎನರ್ಜಿ ಇಸ್ ಗೋಯಿಂಗ್ ಟು ಬ್ರೇಕ್ ದಿಸ್ ಬಾಂಡ್. ಈ ಬಾಂಡನ್ನು ಬ್ರೇಕ್ ಮಾಡುತ್ತೆ. ಅಂಡ್ ದೇರ್ ಬೈ ಲೆಡ್ ನೈಟ್ರೇಟು ತುಂಡಾಗಿ ಬೇರೆ ಆಗಿ ಈಗ ನೀರಲ್ಲಿ ಇದಿಷ್ಟು ಬೋರ್ಡನ್ನು ನೀರು ಅಂತ ಅನ್ಕೊಂಡೇನಪ್ಪ ಅಂದ್ರೆ ಎಲ್ಲೆಲ್ಲಿ ನೀರಿನ ಮಾಲಿಕ್ಯೂಲ್ಗಳ ಮಧ್ಯೆ ಜಾಗ ಇರುತ್ತೋ ಅಲ್ಲೆಲ್ಲ ಹೋಗಿ PbNO3 ಸಪ್ರೇಟ್ ಆಗಿ ಸ್ಪ್ರೆಡ್ ಆಗ್ತಾವ. ಮುಂಚೆ ಹರಳಿತ್ತು, ಯು ಕುಡ್ ಸಿ ಇಟ್, ನೋಡಬಹುದಾಗಿತ್ತು. ಈಗ ಅಯಾನ್ಸ್ ರೇಂಜಿಗೆ ಬ್ರೇಕ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ನೋಡ್ತೀಯೇನು? ನೋಡೋಕ್ಕಾಗುತ್ತೆ ಅಯಾನನ್ನು? ಕೆನ್ ಯು ಸಿ ದ ಅಯಾನ್ ದೇರ್? ಅದಕ್ಕೆ ಒಂದು ಸರಿ ನೀರಲ್ಲಿ ಕರಗಿದ ಮೇಲೆ ಅದು ಕಾಣಂಗೆ ಇಲ್ಲ, ನೀರಾಗ ಕಾಣ್ತತೇನು? ಕಾಣಲ್ಲ. ಯಾಕೆ? ಕಿತ್ತು ಅಯಾನ್ಸ್ ಎಲ್ಲ ಸಪ್ರೇಟ್ ಆಗಿ ವಾಟರ್ ಮಧ್ಯೆ ಇರ್ತಕ್ಕಂಥ ಗ್ಯಾಪಲ್ಲಿ ಹೋಗಿ ಇಂಟರ್ ಮಾಲಿಕ್ಯುಲರ್ ಸ್ಪೇಸ್ ಅಂತ ಕರಿತಾರೆ. ಏನು ಕರಿತಾರೆ ಅದನ್ನವರು? ಇಂಟರ್ ಮಾಲಿಕ್ಯುಲರ್ ಸ್ಪೇಸ್. ಮಾಲಿಕ್ಯೂಲ್ಸ್ಗಳ ಮಧ್ಯೆ ಇರ್ತಕ್ಕಂಥ ಸ್ಪೇಸನ್ನು ಇಂಟರ್ ಮಾಲಿಕ್ಯುಲರ್ ಸ್ಪೇಸ್ ಅಂತ ಕರೀತಾರ. ಬರತ್ತೆ ಏನು ಮಾಡ್ತಿದ್ಯಾ? ಅಲ್ಲಿರ್ತಕ್ಕಂಥ ಅಯಾನ್ಸ್ಗಳೆಲ್ಲ ಸೊ ಅಲ್ಲೆಲ್ಲ ಬಂದು ಕೂತ್ಕೊಂತಾವ. ಈಗ ನಾವು ದೇ ಆರ್ ಸಪ್ರೇಟೆಡ್ ಅಯಾನ್ಸ್, ನಾಟ್ ಒನ್ ಲಂಪ್ ಆಫ್ ಕ್ರಿಸ್ಟಲ್. ದೇ ಆರ್ ಆಲ್ ಸಪ್ರೇಟೆಡ್ ಅಯಾನ್ಸ್. ಯು ಕೆನಾಟ್ ಸಿ ದಟ್ that salt crystal there. You can see only watery kind of thing there, nothing but that lead nitrate water.
ಏನು ಕರಿಬೇಕದು ನಾವು? ಲೆಡ್ ನೈಟ್ರೇಟ್ ವಾಟರ್ ಅಥವಾ ಲೆಡ್ ನೈಟ್ರೇಟ್ ಸೊಲ್ಯೂಷನ್. ನೀರಾಗಿ ಸೊಲ್ಯೂಷನ್ ಮಾಡ್ಕೊಂಡಿದ್ದೀವಿ ನಾವು ಲೆಡ್ ನೈಟ್ರೇಟನ್ನು ಬಳಸ್ಕೊಂಡು. ಹೌದಲ್ಲ? ಕರೆಕ್ಟ್ ತಾನೆ? ಹೌದಲ್ಲಪ್ಪ? ಕೆಲವು ಸರಿ ಇದೇ ಪೊಸಿಷನಲ್ಲಿ ಬೇರೆ ಸಾಲ್ಟ್ ಬಂದಾಗ ಈ ಒಂದು ಅಯಾನ್ಸ್ಗಳನ್ನು ಸಪ್ರೇಟ್ ಮಾಡೋಕ್ಕಾಗಲ್ಲ ವಾಟ್ರಿಗೆ. ವೆನ್ there are some solids, ionic solids, water cannot divide that thing into ions. ಇದನ್ನ ಡಿವೈಡ್ ಮಾಡಿ ಅಯಾನ್ಸ್ ಆಗಿ ಸಪರೇಟ್ ಮಾಡೋಕ್ಕಾಗಲ್ಲ ವಾಟರ್ಗೆ. ಯಾಕಂದರೆ ವೆನ್ ಎವರ್ ದ ವಾಟರ್ ಮಾಲಿಕ್ಯೂಲ್ಸ್ ಕಮ್ ಆ್ಯಂಡ್ ಅಟ್ಯಾಕ್ ಆನ್ ದಟ್ ರೆಸ್ಪೆಕ್ಟಿವ್ ಸಾಲಿಡ್ಸ್ ದೇರ್, sometimes it can possess the energy to break these things, sometimes it cannot possess the required energy to break that thing. ಒಂದೊಂದು ಸಾಲ್ಟಿಗೆ ಒಂದು ಎನರ್ಜಿ ಇರುತ್ತೆ ಬ್ರೇಕ್ ಮಾಡಲಿಕ್ಕೆ, ಇಷ್ಟು ಮಿನಿಮಮ್ ಹಾಕ್ಲೇಬೇಕು ನೀನು ಬ್ರೇಕ್ ಮಾಡಲಿಕ್ಕೆ. ಅಷ್ಟು ಎನರ್ಜಿ ಇದ್ದರೆ ವಾಟರ್ಗೆ ಅದು ಬ್ರೇಕ್ ಆದಂಗೆ. ಆ ಸಾಲ್ಟನ್ನು ಬ್ರೇಕ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎನರ್ಜಿ ಅಷ್ಟು ಇಲ್ಲಿಲ್ಲ ಅಂದರೆ ವಾಟರ್ ಹತ್ರ ಬ್ರೇಕ್ ಆಗಲ್ಲ. ವೆನ್ ಎವರ್ ವಾಟರ್ ಮಾಲಿಕ್ಯೂಲ್ಸ್ ಸರೌಂಡ್ ದಿ ಏನು ಅಗೇನ್ ಟಾಕ್ ಮಾತಾಡಿ ವೆನ್ ಎವರ್ ವಾಟರ್ ಮಾಲಿಕ್ಯೂಲ್ಸ್ ಸರೌಂಡ್ ದಿ ionic crystal, ionic crystal, if it can break the ions into separate, then it possesses the energy required to break the bonds. It possesses the energy required to break the bonds. This energy possessed by the water to break that crystal is called salvation energy. ಏನು ಕರೀತಾರೆ ಅವರು? Salvation energy. Energy possessed by the water to break those ions is called salvation energy. ಏನು ಕರಿಬೇಕಂತ ನಾವು? Salvation energy. ಈ salvation energy, ವಾಟರ್ನ salvation energy should be more than the water. Energy required to break the crystal. Energy required to break the crystal. ಆ ಕ್ರಿಸ್ಟಲ್ ಅನ್ನ ಬ್ರೇಕ್ ಮಾಡಲಿಕ್ಕೆ ಎನರ್ಜಿ ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿ ವಾಟರ್ಗೆ ಎನರ್ಜಿ ಇರಬೇಕು, ಸಾಲ್ವೇಷನ್ ಎನರ್ಜಿ ಇರಬೇಕು. With respect to some crystals, it will be having more energy. With respect to some other crystals, it will be having less energy. That's why there are some salts which are not going to be soluble in water. ನೀರಲ್ಲಿ ಕರಗಲ್ಲ, ಹಾಕಿದ್ರು ಕರಗಲ್ಲ. ಯಾಕಂದ್ರೆ salvation energy of water will be less than the energy required to break that crystal. ಇಷ್ಟೇ ಸಿಂಪಲ್, ಬೇರೆನಲ್ಲ. ಯಾಕಂದ್ರೆ ಥ್ರೋಟ್ ದ ಕೆಮಿಸ್ಟ್ರಿ, ಥ್ರೋಟ್ ದಿಸ್ ಚಾಪ್ಟರ್ ಕೆಲವೊಂದು ಕರಗ್ತಾವ, ಕೆಲವೊಂದು ಕರಗಲ್ಲ. ಅದ್ರ ಮೇಲೆ ಒಂದಿಷ್ಟು ಕ್ವಶನ್ಸ್ ಕೇಳ್ತಾರೆ ಎಕ್ಸಾಮಲ್ಲಿ. Energy required to break the crystal into ions, ionic crystal into ions. ಹೆಂಗೆ ಕರೀತಂತ ಗೊತ್ತಾತಲ್ವಾ? ಸೊ ಹಿಂಗೆ ಸೇಮ್ ನಾನು ಪೊಟ್ಯಾಷಿಯಂ ಅಯೋಡೈಡ್ ಸಾಲ್ಟ್ ತೊಗೊಂಡು ವಾಟರ್ನ ಹಾಕ್ತೀನಿ, ಗುರಾಡ್ತೀನಿ, ಸ್ಟಿರ್ ಮಾಡ್ತೀನಿ. ಐ ಗೆಟ್ ವಾಟ್ ಸೊಲ್ಯೂಷನ್? ಪೊಟ್ಯಾಷಿಯಂ ಅಯೋಡೈಡ್ ಸೊಲ್ಯೂಷನ್. ಕರೆಕ್ಟ್ ತಾನೆ? ಇಫ್ ಐ ಟೇಕ್ NaCl and stir it with water, NaCl ಸೊಲ್ಯೂಷನ್. ಹೌದಲ್ವ? ಏನು ತೊಗೊಂಡು ಕರಗಿಸಿರ್ತಾರೋ ಅದ್ರ ಸೊಲ್ಯೂಷನ್ ಬರುತ್ತೆ. ಕಾಮನ್ ಸೆನ್ಸ್ ಅದು. Now you obtained two solutions. One is lead nitrate solution, other one is a potassium iodide solution. Cool. ಇದು ರಿಪಲ್ಷನ್ ಫೋರ್ಸ್. ಎಂಥದ್ದು? ರಿಪಲ್ಷನ್ ಫೋರ್ಸ್, ರೈಟ್? ಅಟ್ರಾಕ್ಷನ್ ಫೋರ್ಸ್ ಆಗುತ್ತೆ, ಎಳಿತಾವ. So salvation energy of water should be more than the energy required to break that crystal. ಇದು ಬರ್ಕೊಳ್ರಿ, ಇಷ್ಟು ಬರ್ಕೊಳ್ರಿ. Cool, right? Now we have two solutions. One is the lead nitrate solution, other one is the potassium iodide solution. ಸೊ ನನ್ನ ಹತ್ರ ಎರಡು ಸೊಲ್ಯೂಷನ್ಸ್ ಇದ್ದಾವೆ. ಎರಡು ಸೊಲ್ಯೂಷನ್ಸ್ ತೊಗೊಂಡು ಒಂದಕ್ಕೊಂದು ಮಿಕ್ಸ್ ಮಾಡ್ತೀನಿ. ನಾವು ಇಟ್ ಈಸ್ ಅ ಬಿಗ್ ಕಂಟೈನರ್. ರೈಟ್. ಯಾವಾಗ ಲೆಡ್ ನೈಟ್ರೇಟ್ ತೊಗೊಂಡು ನೀರಲ್ಲಿ ಹಾಕಿದಾಗ ಲೆಡ್ ನೈಟ್ರೇಟ್ ಅಯಾನ್ಸ್ಗಳು ಬೇರೆ ಬೇರೆ ಆಗ್ತವೆ, ಬೇರೆ ಬೇರೆ ಆಗಲ್ವಾ? ಆಗುತ್ತೆ. ಅದನ್ನೇ ಎಷ್ಟು ಮಟ್ಟ ಮಾತಾಡಿದ್ದು ನಾವಲ್ಲಿ, ರೈಟ್? ಸೊ ಡೆಲ್ ಪ್ಲಸ್ ಡೆಲ್ ಮೈನಸ್, ಮರ್ಮರ್ ಮಾಡ್ರಿ, ಡೆಲ್ ಪ್ಲಸ್. ಸಪ್ರೇಟ್ ತೋರಿಸ್ಬೇಕಲ್ವ? ಸೊ ಇಲ್ಲೆಲ್ಲ ಒಂದು Pb ಪ್ಲಸ್ 2 ಕೂತಿದೆ, ಇಲ್ಲೆಲ್ಲೋ ಒಂದು NO3 ಮೈನಸ್ ಕೂತಿದೆ, ಇಲ್ಲೆಲ್ಲೋ Pb ಪ್ಲಸ್ 2 ಕೂತಿದೆ, ಇಲ್ಲೆಲ್ಲೋ NO3 ಮೈನಸ್ ಕೂತಿದೆ,
I have taken very few ions here to show you correctly. ಬಟ್ ಅಲ್ಲಿ ಕ್ರೋರ್ಸ್ ಆಫ್ ಇರುತ್ತೆ. ಆ ಲೆವೆಲ್ಗೆ ಇಳ್ದೇನಪ್ಪ ಅಂದರೆ ನಮಗೆ ತಲೆ ತಿರುಗುತ್ತೆ, ಹಂಗಿರುತ್ತಲ್ಲಿ ಹೇಳೋಕ್ಕಾಗಲ್ಲ. ಹಂಗೆ ಇನ್ನೊಂದು ವಾಟರ್ ಬಿಡಿಸೋಣ. ಸೊ ಡೆಲ್ ಮೈನಸ್ ಎಚ್ ಡೆಲ್ ಪ್ಲಸ್ ಎಚ್ ಡೆಲ್ ಪ್ಲಸ್. ಕೂಲ್. ಸೊ ಇದೆಲ್ಲ ವಾಟರ್ ಇದೆ, ಜೊತೆಗೆ ಈ ಥರ ಅಯಾನ್ಸ್ ಕೂಡ ಇದ್ದಾವೆ. ಒಂದೇ ಒಂದು ಸೊಲ್ಯೂಷನ್ ಹಾಕಿದ್ರೆ ಎರಡು ಸೊಲ್ಯೂಷನ್ ಮಿಕ್ಸ್ ಮಾಡಿದ್ದೀನ, ಎರಡು ಮಿಕ್ಸ್ ಮಾಡಿದ್ದೀನಿ. ಈಗ ಲೆಟ್ಸ್ ಮಿಕ್ಸ್ ಅಪ್ ದ 2 ಸೊಲ್ಯೂಷನ್ಸ್ ಹಿಯರ್. ರಿಯಾಕ್ಷನ್ ಆಗಬೇಕಂದ್ರೆ ಮಾಡಬೇಕು, ಮಿಕ್ಸ್ ಅಪ್ ಮಾಡಬೇಕು ಈಗ, ಹೌದಲ್ವಾ? ಸೊ ಹಾಗಾದರೆ ನೀರು ಇದರಲ್ಲಿ ಇತ್ತು ತಾನೆ, ಹಂಗೆ ಅಯಾನ್ಸ್ ಅದರಲ್ಲಿ ಇದ್ದಿರ್ತಾನೆ, ಅವೆಲ್ಲ ಮಿಕ್ಸಪ್ ಆಗ್ತಾನೆ ಈಗ. ಸೊ ನೀರೆಲ್ಲ ಇದರಲ್ಲಿ ಕೂಡ ನೀರಿತ್ತು, ಸೊ ನೀರು ಬಿಡ್ಸೋಣ. ಜೊತೆಗೆ ಅಯಾನ್ಸ್ ಕೂಡ ಇದ್ವು. ಯಾವ ಅಯಾನ್ಸ್ ಇದ್ವಪ್ಪ ಅಲ್ಲಿ? ಪೊಟ್ಯಾಷಿಯಮ್ ಅಯಾನ್. ಮತ್ತೊಂದು ಯಾವುದಿತ್ತಪ್ಪ ಅಲ್ಲಿ? ಅಯೋಡೈಡ್ ಅಯಾನ್. ಸಪ್ರೇಟ್ ಆಗ್ಯಾವ, ಸಪ್ರೇಟ್ ಆಗಿಲ್ವಾ? ಸಪ್ರೇಟ್ ಆಗ್ತಾವ ಯಾವಾಗ? ನೀರು ಹಾಕಿ ಕರೆಸಿದಾಗ, ಹೌದಲ್ವಾ? ಸೊ ಅಲ್ಲಿಗೆ ಇಲ್ಲಿ ಮಧ್ಯೆ ಬರ್ಕೊಳ್ತೀನಿ ಎಚ್ ಡೆಲ್ ಪ್ಲಸ್ ಓ ಡೆಲ್ ಮೈನಸ್ ಎಚ್ ಡೆಲ್ ಪ್ಲಸ್. ಐ ಆಮ್ ನಾಟ್ ರೈಟಿಂಗ್ ಇಟ್ ನೀಟ್ಲಿ, just for understanding only I am writing this thing. So iodine minus we have H del plus O del minus H del plus. Ithra ide. Now we have the complex system where we have water molecules as well as the 4 different ions. 4 different ions. Who are those 4 different ions? Lead ion, lead plus 2, I mean Pb plus 2, then nitrate ion, NO3 minus 1, then ಹಿಂದೆ ವಾಯ್ಸ್ ಬರ್ತಿಲ್ಲ. ಪೊಟ್ಯಾಷಿಯಮ್ ಅಯಾನ್ K plus 1, then ಅಯೋಡೈಡ್ ಅಯಾನ್ I minus 1. ಅಯೋಡಿನ್ ಅಲ್ಲ, ಅಯೋಡೈಡ್, ರೈಟ್? ಸೊ ಇಷ್ಟೆಲ್ಲ 4 ಡಿಫ್ರೆಂಟ್ ಅಯಾನ್ಸ್ ಇದಾವ in this system. So let me draw one more, few more ions here also. So ಎಲ್ಲ ಕಡೆಗೆ ಛಿದ್ರ ಆಗಿ ಸ್ಪ್ರೆಡ್ ಆಗಿದೆ. NO3 minus and we have Pb plus 2, we have Pb plus 2, NO3 minus 1, ಈ ಥರ ಎಲ್ಲ ಮಿಕ್ಸಪ್ ಆಗಿದ್ದಾವೆ, ರೈಟ್? Lead which was earlier with nitrate, now it badly wants iodine. Because within that system, within that chemical system, there is iodine, there is iodide ion, lead, that is Pb plus 2, lead ion Pb plus 2 badly wants the iodine ion rather than nitrate ion. Sir, nitrate ಮತ್ತು ಜೊತೆಗಿತ್ತಲ್ಲ ಮುಂಚೆ, ನೈಟ್ರೇಟ್ ಜೊತೆಗಿದ್ದ ಇರುತ್ತಾ, ಅಯೋಡಿನ್ ಬಂದನಪ್ಪ ಅಂದ್ರೆ ಅದನ್ನ ತಳ್ಳಿ ಇದ್ರ ಜೊತೆ ಬರ್ತೈತಿ. ಇಟ್ ಜಸ್ಟ್ ಕೆಮಿಕಲ್ ಥಿಂಗ್ ಬಿಟ್ವೀನ್ ದಮ್. ಇಟ್ಸ್ ಜಸ್ಟ್ ಎ ಕೆಮಿಕಲ್ ಥಿಂಗ್ ಬಿಟ್ವೀನ್ ದೆಮ್. ಇದ್ರದ್ದು ಕೆಮಿಸ್ಟ್ರಿ ಭಾಳ ಐತಿ. ಯಾಕಂತ ಹೇಳ್ಬೇಕಂದ್ರೆ ಅದು ಭಾಳ ಡೀಪ್ ಹೋಗ್ಬೇಕಾಗುತ್ತೆ. ಆಮೇಲೆ ಕೆಮಿಸ್ಟ್ರಿ ಮುಗಿಯಲ್ಲ ನಮ್ದು, ರೈಟ್? ಅಲ್ಲಿಗೆ ಲೆಡ್ ವಾಂಟ್ಸ್ ಅಯೋಡಿನ್ ಮೋರ್ ದ್ಯಾನ್ ನೈಟ್ರೇಟ್. ಸೊ ಲೆಡ್ ಸ್ಟಾರ್ಟ್ಸ್ ಟು ಕಂಬೈನ್ ವಿತ್ ಅಯೋಡಿನ್. ದೇರ್ ಕಮ್ಸ್ ಇಂಟ್ರಾಕ್ಷನ್ ಬಿಟ್ವೀನ್ ದಿ ಅಯೋಡಿನ್ ಆ್ಯಂಡ್ ಅಯೋಡೈಡ್ ಆ್ಯಂಡ್ ಲೆಡ್. At the same time, potassium, where is the potassium? Here, potassium, which was earlier with iodide ion, wants badly nitrate ion. For one potassium, one nitrate is enough. Correct? Having charge -1, having charge +1, enough. But for one lead plus 2 ion, how many iodide ions are required? 2, because -1 is there, +2 is here. So one more ion should be given to it. So ಇಲ್ಲಿ ಬಿಡ್ಸೋಣ. ಸೊ ಹಿಂಗಿರಲ್ಲ, ಇಷ್ಟೆಲ್ಲ ಗ್ಯಾಪ್ ಇರಲ್ಲ ಹಿಂಗೆ. ಸೊ ಮಧ್ಯಮಧ್ಯಕ್ಕೆಲ್ಲ ಇರ್ತಾವಲ್ಲ, ಇಲ್ಲಿ ಭಾಳಷ್ಟು ಇರ್ತಾವೆ, ಇಲ್ಲಿ ಬಿಡ್ಸೋಕ್ಕಾಗಲ್ಲ ಅಷ್ಟೇ ಅದನ್ನು. ಸೊ PbI2 KNO3. What was the earlier substance? Lead nitrate and potassium iodide. What are the new substances? Potassium nitrate, lead iodide. ಮಾತಾಡಬೇಕು, ಲೆಡ್ ಅಯೋಡೈಡ್, ರೈಟ್? ಇದೀಗ ರಿಯಾಕ್ಷನ್ ಬರ್ದೇನಪ್ಪ ಅಂದ್ರೆ, ನಾನು ಏನು ಮಾಡಿದ್ದೆ ಮುಂಚೆ, ಇದು ಮಿಕ್ಸಪ್ ಮಾಡುವ ಮೊದಲು ಫಸ್ಟ್ 2 ಸೊಲ್ಯೂಷನ್ಸ್ ಕ್ರಿಯೇಟ್ ಮಾಡಿಕೊಂಡೆ, ಹೌದಲ್ವಾ? ಯಾವ ಸೊಲ್ಯೂಷನ್ಸ್ ಅವು? ವಾಟ್ ಆರ್ ದ ಸಬ್ಸ್ಟೆನ್ಸ್ ದಟ್ ಯು ಹ್ಯಾವ್ ಟೇಕನ್ ಫಾರ್ ದ ರಿಯಾಕ್ಷನ್ ದೇರ್? ಲೆಡ್ ನೈಟ್ರೇಟ್ ಅಥವಾ ಲೆಡ್ ನೈಟ್ರೇಟ್ ಸೊಲ್ಯೂಷನ್? ಲೆಡ್ ನೈಟ್ರೇಟ್ ಸೊಲ್ಯೂಷನ್. ಪೊಟ್ಯಾಷಿಯಂ ಅಯೋಡೈಡ್ ಸೊಲ್ಯೂಷನ್. ಸೊ ಲೆಡ್ ನೈಟ್ರೇಟ್ PbNO3 ಮರ್ಮರ್ ಟ್ವಾಯ್ಸ್ PbNO3 ಟ್ವಾಯ್ಸ್. ಇದೀಗ ಸಾಲ್ಟ್ ಅಥವಾ ಸೊಲ್ಯೂಷನ್? ಸಾಲ್ಟಿಗಿದು ಇದೇನಿದು ಸಾಲ್ಟ್, ಕೆಳಗೆ AQ ಅಂತ ಬರೆದ್ರೆ ಸೊಲ್ಯೂಷನ್. ಏನು AQ ಸ್ಟ್ಯಾಂಡ್ಸ್ ಫಾರ್ ಎಕ್ವೆಸ್, AQ ಎಂದರೆ ಎಕ್ವೆಸ್ ಎಂದರ್ಥ. AQU ಕಮಾನ್ EOUS ಎಕ್ವೆಸ್ ಅಂತ ಕರಿತೀವಿ. ಎಕ್ವೆಸ್ ಅಂದ್ರೆ ನೀರು, ಅಕ್ವಾಮ್ಯಾನ್,
ದೇರ್ ಇಸ್ ಅ ಫಿಲ್ಮ್ ಕಾಲ್ಡ್ ಅಕ್ವಾಮ್ಯಾನ್ ಫ್ರಮ್ ಹಾಲಿವುಡ್. ನೀರಿನ ಮನುಷ್ಯ. ಅಕ್ವಸ್ ಅಂದ್ರೆ ಏನು? ನೀರು ಅಂತ ಅರ್ಥ. ಸೊ ನೀರಲ್ಲಿ ಇದನ್ನ ಕರಗಿಸಿ ಒಂದು ಸೊಲ್ಯೂಷನ್ ಬಂದತ್ತೆ, ಅದೇನು ಕರಿಬೇಕಂದ್ರೆ ನಾವು aqueous solution of lead nitrate. Aqueous solution of lead nitrate, and we have taken potassium iodide solution in water only. In water only. So aqueous solution of murmur, non-stop murmur ಆಗ್ತಿರ್ಬೇಕು, potassium iodide. Now we have taken the two reactants which are going to react with each other, and at the end of the process you are going to get two new substances. One is the potassium nitrate, that is KNO3 potassium nitrate. Other one is lead iodide, PbI ಅಷ್ಟನ್ನ PbI2 ನ PbI2. ಇದು ಇವರಿಗೆ ಕೂಡ ಸಂಬಂಧಪಡುತ್ತೆ, PbI2. cool. So lead iodide, PbI2. We have colorless solution. ಒಂದು ಬೀಕರ್ನಲ್ಲಿ ಅಥವಾ ಒಂದು ಟೆಸ್ಟಬಲ್ಲಿ ನಮ್ಮ ಹತ್ರ ಏನಿತ್ತು, ಲೆಡ್ ನೈಟ್ರೇಟ್ aqueous solution ಇತ್ತು, ಅದು that was colorless. solution. This was also colorless solution. Both were colorless solutions. Now you added both things into one container ಅಥವಾ into one beaker or into one test tube. ಟೆಸ್ಟ್ ಟ್ಯೂಬ್ಗೆ ಹಾಕ್ತೀರಿ, ಒಂದು ಟೆಸ್ಟ್ ಟ್ಯೂಬ್ಗೆ ಹಾಕ್ತೀರಿ, ಎರಡನ್ನೂ ಮಿಕ್ಸಪ್ ಮಾಡ್ತೀರಿ. ಹಿಂಗೆ ಆಗ ಮಿಕ್ಸಪ್ ಮಾಡಿದಾಗ ಈ ಚೇಂಬರ್ನಲ್ಲಿ ಈ ಥರ ಡಿಫ್ರೆಂಟ್ ಸಬ್ಸ್ಟೆನ್ಸ್ ಬಂದು, ಹೌದಲ್ವ? ಯಾವ ಬಂದು? ಒಂದು ಪೊಟ್ಯಾಷಿಯಂ ನೈಟ್ರೇಟ್, ಇನ್ನೊಂದು ಲೆಡ್ ಅಯೋಡೈಡ್. ಇದೆ ಅಲ್ವಾ, ಈ ಲೆಡ್ ಅಯೋಡೈಡ್ ಥರ ಇಂಟ್ರಾಕ್ಷನ್ ಆದಮೇಲೆ ಬಿಟ್ವೀನ್ ದಿ ಲೆಡ್ ಅಯಾನ್ ಅಂಡ್ ಅಯೋಡೈಡ್ ಅಯಾನ್ ದೇರ್ ಕಮ್ಸ್ ದಿ ಇಂಟ್ರಾಕ್ಷನ್. ಸರ್, ಈಗ ನೀರು ಐತಲ್ಲ ಒಳಗಡೆ, ಮತ್ತೆ ಇದು ಬ್ಯಾಕ್ ಹೊಡೆಯಲ್ಲ. ಆಗಲೇ ನೀರು ಹಾಕ್ದಾಗ ಅವನ್ನೆಲ್ಲ ಹೊಡಿತಾನೆ ಆಗಲೇ, ಇದನ್ಯಾಕೆ ಹೊಡೆಯಲ್ಲ? ಯಾಕೆ ಹೊಡೆಯಲಿಲ್ರಿ? ಸಾಲ್ವೇಷನ್ ಎನರ್ಜಿ ಆಫ್ ದಿ ವಾಟರ್ ವಿಲ್ ಬಿ ಲೆಸ್ ದ್ಯಾನ್ ದಿ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ದಿಸ್ ಅಯಾನಿಕ್ ಫೋರ್ಸ್. ಅಯಾನಿಕ್ ಫೋರ್ಸ್ನ ಬ್ರೇಕ್ ಮಾಡುವಷ್ಟು ಎನರ್ಜಿ ಇಲ್ಲ ಅಲ್ಲಿ. ಹಾಗಾಗಿ ಏನು ಮಾಡುತ್ತೆ, ಈ ಲೆಡ್ ಅಯೋಡೈಡ್ಗಳು, ಈಗ ಒಂದು ಲೆಡ್ ಅಯೋಡೈಡ್ ಇದೆ, ಇಲ್ಲೊಂದಿರುತ್ತೆ, ಇವೆಲ್ಲ ಒಟ್ಟಿಗೆ ಬರುತ್ತವೆ. ದೇ ಆಲ್ ಕಮ್ ಟುಗೆದರ್ ಬಿಕಾಸ್ ದೇ ಆರ್ ಆಲ್ ಗೋಯಿಂಗ್ ಟು ಆಕ್ಟ್ ಫೋರ್ಸ್ ಆನ್ ಈಚ್ ಅದರ್. They are all ions. They are going to act force on each other. Now all the ions of lead iodide come together. At the end of the reaction, you are going to get, ಇದೆಲ್ಲ ಆದಮೇಲೆ, ರಿಯಾಕ್ಷನ್ ಆದಮೇಲೆ ಇದನ್ನ ಚಿಕ್ಕದ ಬಿಡ್ತಿದ್ದೀನಿ. ಸೊ ರಿಯಾಕ್ಷನ್ ಆದಮೇಲೆ ಲೆಡ್ ಅಯೋಡೈಡ್ ಕೆಳಗೆ ಬಂದು ಕುಂದಿರ್ತತಿ. ಲೆಡ್ ಅಯೋಡೈಡ್ ಕಮ್ಸ್ ಡೌನ್. ಈ ಥರ ಬಂದು ಒಟ್ಟಿಗೆ ಬಂದು ಇಟ್ ವಿಲ್ ಅಪಿಯರ್ ಆಸ್ ಎ ಸಾಲಿಡ್ ಅಟ್ ದಿ ಬಾಟಮ್ ಆಫ್ ದಿ ಚೇಂಬರ್, ಅಟ್ ದಿ ಬಾಟಮ್ ಆಫ್ ದಿ ಟೆಸ್ಟ್ ಟ್ಯೂಬ್. ಕಂಟೈನರ್ನ ಕೆಳಗಡೆ ತಳಭಾಗದಲ್ಲಿ ಬಂದು ಕೆಳಗಡೆ ಕೂತ್ಕೊಳ್ಳುತ್ತದು, ಆ್ಯಸ್ ಇನ್ ದ ಫಾರ್ಮ್ ಆಫ್ ಸಾಲಿಡಲ್ಲಿ ಗಟ್ಟಿಯಾಗಿ ಕೂರುತ್ತೆ. ಮುಂಚೆ ಎರಡು ಸಾಲ್ಟ್ಗಳು ನೀರಲ್ಲಿ ಕರಗಿ ಹೋಗಿದ್ವು, ಈಗ ಎರಡು ಮಿಕ್ಸಪ್ ಮಾಡಿದಾಗ ಒಂದು ಸಾಲ್ಟ್ ರೀಅಪಿಯರ್ ಆಯಿತು. ಡಿಫ್ರೆಂಟ್ ಸಾಲ್ಟ್ ಗಾಟ ರೀಅಪಿಯರ್ಡ್. ಮೀನ್ಸ್ ಆ ಸಾಲ್ಟ್ ಅಲ್ಲ, ಬೇರೆ ಸಾಲ್ಟ್ ಅಪಿಯರ್ ಆಯಿತು, ಹೌದಲ್ವಾ? ಎ ನ್ಯೂ ಸಾಲ್ಟ್ ಗಾಟ್ ಅಪಿಯರ್ಡ್ ಅಟ್ ದ ಎಂಡ್ ಆಫ್ ದಿ ರಿಯಾಕ್ಷನ್. ಇನ್ನೊಂದು ಇದು ಗೊತ್ತೇನಿತ್ತಲ್ಲಿ, ಪೊಟ್ಯಾಷಿಯಮ್ ನೈಟ್ರೇಟ್. ಇವರೇನು ಪೊಟ್ಯಾಷಿಯಂ ನೈಟ್ರೇಟನ್ನು ಒಟ್ಟೊಟ್ಟಿಗೆ ಬಂದು ಸಾಲಿಡಾಗಿ ಕೆಳಕ್ಕೆ ಕುಂದ್ರಲ್ಲ. that thing, that is potassium ion and nitrate ion, they will be attracting, no doubt, but they are not able to come down and settle at the bottom because water doesn't allow it. Water does not allow the potassium nitrate to come down as solid. Now I have big power, man, bigger than your power. I want to separate you. You are separated already. You are already separated. So you guys just be like that only. ಹಂಗೇರಿ ನೀವು. ಅದನ್ನ ಹಂಗೆ ಲೆಡ್ ಅಯೋಡೈಡ್ ಹೇಳಕ್ಕಾಗಲ್ಲ ವಾಟರ್, because that possesses the more power there. They all come together. At the end of the reaction, they all come and settle down at the bottom of the test tube. But that won't be happening for the potassium nitrate. ಇವು ನೀರಲ್ಲಿ ಹೆಂಗೆಲ್ಲ ಆ ಕಡೆ ಈ ಕಡೆ ತುರಾಡ್ತದೋ ಹಾಗೆ ತುರಾಡ್ತಿರ್ಬೇಕು ಈಗಲೂ ಕೂಡ. How they were dispersed in that water medium, so like that only they should be there at the end of the reaction. ಈಗ ನೀರಲ್ಲಿ ಎಲ್ಲ ಕಡೆಗೆ ತುರಾಡ್ತದವು ಅಂದರೆ ಅದು ಸೊಲ್ಯೂಷನ್ ತನ್ಬೋದ ಅನ್ನೋಕ್ಕಾಗಲ್ವಾ? ಅಲ್ಲಿ ಕರಗಿಸಿದಾಗ ನೀರಲ್ಲಿ ಎಲ್ಲ ಕಡೆಗೆ ಅಯಾನ್ಸ್ಗಳು ಸ್ಪ್ರೆಡ್ ಆಗಿದ್ವೋ ಇಲ್ವಾ? ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಆದಾಗ ಅದನ್ನ ಸೊಲ್ಯೂಷನ್ ಅಂತ ಕರಿಬೋದೇ ಇಲ್ವಾ? ಈಗ ಹೇಳ್ರಿ, ಪೊಟ್ಯಾಷಿಯಂ ನೈಟ್ರೇಟ್ ಅಟ್ ದ ಎಂಡ್ ಆಫ್ ದಿ ರಿಯಾಕ್ಷನ್ ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಆಗಿದಾವಿಲ್ವಾ? ಒಟ್ಟಿಗೆ ಬಂದವ ಸ್ಪ್ರೆಡ್ ಆಗಿದಾವ ತಾನೆ? There might be reaction, I mean there might be attraction force there, but they cannot come together. Which means that they are all dispersed in that water medium. The molecules are dispersed in that water medium, so that can be taken as solution or not?
ಇನ್ಸಾಲ್ಯುಬಲ್ ಸಾಲ್ಟ್ ಇನ್ ದಟ್ ಮೀಡಿಯಂ ಕೆಳಗಡೆ ಬಂದು ಯಾರು ಇನ್ಸಾಲ್ಯುಬಲ್? ವಿಚ್ ಒನ್? ಕರಗದ ಯಾವುದಿಲ್ಲಿ? ಲೆಡ್ ಅಯೋಡೈಡ್. ಅದಕ್ಕೆ ಕೆಳಗೆ ಬಂದು ಕುಂತದ್ದು. ಕರಗಬಹುದು ಯಾವುದಿಲ್ಲಿ? ಪೊಟ್ಯಾಷಿಯಂ ನೈಟ್ರೇಟ್. ಕರಗಬಹುದು ಅಂದರೆ ನೀರಲ್ಲೆಲ್ಲ ಕರಿಗೆಂದು ಹೋಗುತ್ತೆ, ಅಲ್ಲಿ ಕರಿಗೆ ಆ ಕಡೆ ಈ ಕಡೆ ಎಲ್ಲ ಹೋಗಿದೆ ಅದು ನೀರಲ್ಲಿ. ಅವಾಗ ಅದು ಪೊಟ್ಯಾಷಿಯಂ ನೈಟ್ರೇಟ್ ಸೊಲ್ಯೂಷನ್. ಅದು ಏನದು? ಪೊಟ್ಯಾಷಿಯಂ ನೈಟ್ರೇಟ್ ಸೊಲ್ಯೂಷನ್. ಸೊ KNO3 aqueous. ಹೌದಲ್ವಾ? ಕರೆಕ್ಟ್ ತಾನೆ? ಅಟ್ ದ ಎಂಡ್ ಆಫ್ ದಿ ರಿಯಾಕ್ಷನ್ ನಮ್ಮ ಹತ್ರ ಇಲ್ಲಿ K+ ಐತಿ, ಇಲ್ಲಿ NO3- ಐತಿ, ಇಲ್ಲೆಲ್ಲ ನೀರೈತಿ. H+, ಡೆಲ್ಟಾ ಪ್ಲಸ್, O ಡೆಲ್ಟಾ ಮೈನಸ್, H ಡೆಲ್ಟಾ ಪ್ಲಸ್, ಹಿಂಗೆಲ್ಲ ಇದೆ. ಹೌದಲ್ವಾ? ಇದಿಷ್ಟು ಮೀಡಿಯಂನಲ್ಲಿ ಕೆಳಬಂದು ಕೂತಿರೋದು ಯಾವುದು? lead iodide, because that possesses that power. It has come down as a solid, white, no, yellow crystalline solid. ಇದು ಲಾಸ್ಟ್ ಕೆಳಬಂದು ಕುಂತಾಗ ಕಲರ್ಲೆಸ್ ಮಿಕ್ಸ್ ಮಾಡಿದಾಗ ಒಂದು ಸಾಲ್ಟ್ ಅಪಿಯರ್ ಆಗುತ್ತೆ. ಎ ನ್ಯೂ ಸಾಲ್ಟ್ ಗಾಟ್ ಅಪಿಯರ್ಡ್ ದೇರ್ ವಿಚ್ ಈಸ್ ಯೆಲ್ಲೋ ಇನ್ ಕಲರ್. ಎಷ್ಟು ಚೆನ್ನಾಗಿತ್ತು ನೋಡಿ ಕೆಮಿಸ್ಟ್ರಿ. ವಿಚ್ ಈಸ್ ಯೆಲ್ಲೋ ಇನ್ ಕಲರ್. ಸೊ ಕೆಳಗಡೆ ಯೆಲ್ಲೋ ಕಲರ್ ಕ್ರಿಸ್ಟಲ್ಸ್ ಬಂದು ಕೂತಿರ್ತವ ಇಲ್ಲಿ. ಕೂಲ್, ಯು ಗಾಟ್ ದ ಪಾಯಿಂಟ್ ಹಿಯರ್. ಇನ್ನೊಂದು ಸಾಲ್ಟ್ ಇದೆ ಅಲ್ಲಿ, ಯಾವುದಿದೆ? ಪೊಟ್ಯಾಷಿಯಂ ನೈಟ್ರೇಟ್ ಒಪ್ಟೇನ್ ಆಗಿದೆ ರಿಯಾಕ್ಷನ್ ಅಲ್ಲಿ, ಬಟ್ ಅದು ಕೆಳಬಂದು ಕೂರಕ್ಕಾಗಲ್ಲ, ಅಲ್ಲೆಲ್ಲ ಡಿಸ್ಪರ್ಸ್ ಆಗಿರ್ತಾವ. ದ ಅಯಾನ್ ಸ್ಟಿಲ್ ಆರ್ ಡಿಸ್ಪರ್ಸ್ಡ್ ಇನ್ ದಿ ವಾಟರ್. ಸಿ ಯಾವಾಗ ಅಯಾನ್ಸ್ಗಳು ಈ ಥರ ಡಿಸ್ಪರ್ಸ್ ಆಗಿರುತ್ತವೋ ಅದೇನದು? ಸೊಲ್ಯೂಷನ್ ಅಂತ ಕರಿಬೋದು ತಾನೆ ನಾವಲ್ಲಿ. ಏನದು? ಸೊಲ್ಯೂಷನ್ ಅಂತ ಕರಿಬೋದು. ಸೊ ಪೊಟ್ಯಾಷಿಯಂ ನೈಟ್ರೇಟ್ ಸೊಲ್ಯೂಷನ್, ದಟ್ ಈಸ್ aqueous solution of potassium nitrate. ಒನ್ ಮೋರ್ ಈಸ್ lead iodide. ಇದೇನು ನೀರ್ ಜೊತೆಗೆ ಇಂಟ್ರಾಕ್ಟ್ ಮಾಡ್ತಿಲ್ಲ, ಪೊಟ್ಯಾಷಿಯಂ ನೈಟ್ರೇಟ್ ತರ ನೀರ್ ಜೊತೆಗೆ ಇಂಟ್ರಾಕ್ಟ್ ಮಾಡಿ ಸೆಪರೇಟ್ ಆಗಿ ಇಲ್ಲ. ಇದು ಯಾವುದು? ಲೆಡ್ ಅಯೋಡೈಡ್. ಕೆಳಗೆ ಬಂದು ಕೂತಿದೆ, ಸಂಬಂಧ ಇಲ್ಲ ವಾಟರಿಗೆ ಅಂತಂದು ಕೆಳಗೆ ಬಂದು ಕೂತಿದೆ. ಸೊ ಇದು ಸಂಬಂಧ ಇಲ್ಲ ಅಂತ ಕೆಳಗೆ ಬಂದು ಕೂತಿದೆ, ಕೆಳಗೆ ಬಂದು ಕೂತಿದೆ. ಆರೋ ಮಾರ್ಕ್ ಡೌನ್ ಆರೋ ಮಾರ್ಕ್, ರೈಟ್. ಇದು ಲಾಸ್ಟಿಗೆ ಬಿಟ್ಟಾದ್ಮೇಲೆ ಇದು ನೀವು ಮೇಲೆ ಇದ್ದ ನೀರು ಚೆಲ್ಬೋದು. ಇದನ್ನ ಎಂತ ನೀರದು? ಪೊಟ್ಯಾಷಿಯಂ ನೈಟ್ರೇಟ್ ನೀರದು. ಎಂಥದ್ದು? ಪೊಟ್ಯಾಷಿಯಂ ನೈಟ್ರೇಟ್ ನೀರದನ್ನ ಸಪ್ರೇಟ್ ತಗೋಬಹುದು, ಇದನ್ನ ಕೂಡ ಸಪ್ರೇಟ್ ಆಗಿ ಉಳಿಸ್ಕೋಬಹುದು. ಅಫ್ಕೋರ್ಸ್ ಒಂದಿಷ್ಟು ಕಂಟೆಂಟ್ ಇರುತ್ತೆ, ನೀರಿನ ಕಂಟೆಂಟ್. ಅದನ್ನ ಆಮೇಲೆ ಬಾಯ್ಲ್ ಮಾಡಿ ಇರಾಗಿರ್ತಕ್ಕಂಥ ನೀರು ಕಂಟೆಂಟ್ ಎಲ್ಲ ಹೋಗುತ್ತೆ. ಯು ಕ್ಯಾನ್ ಗೆಟ್ ದ ಕ್ರಿಸ್ಟಲ್ಸ್ ದೇರ್. ಯಾವ ಕ್ರಿಸ್ಟಲ್ಸ್? ಲೆಡ್ ಅಯೋಡೈಡ್ ಕ್ರಿಸ್ಟಲ್ ಸಿಗುತ್ತೆ ನಿಮಗೆ. ಇಟ್ ಈಸ್ yellow PPT. PPT means precipitate. The thing which comes down at the end of the reaction is what you call a precipitate. ಏನು ಕರಿಬೇಕದು ನಾವು? precipitate. ಸೊ ಅದು ಕೆಳಗಡೆ ಗಟ್ಟಿಯಾಗಿ ಸಾಲಿಡ್ ತರ ಕೂರುತ್ತೆ. ಇದು ನಾವು precipitate ಅಂತ ಕರಿಬೇಕು. ಯೆಲ್ಲೋ, ಓಡರ್ಲೆಸ್, ಸ್ಮೆಲ್ ಇರದ, ಅರೋಮಾಲೆಸ್, ಸ್ಮೆಲ್ಲೆಸ್, ಓಡರ್ಲೆಸ್, ಹಳದಿ ಕಲರು, ಸ್ಮೆಲ್ ಇಲ್ಲದ ಸಾಲಿಡ್ ಆಗಿರುತ್ತಾ? ಎಲ್ಲೋ, ಓಡರ್ಲೆಸ್, ಕ್ರಿಸ್ಟಲಿನ್ ಸಾಲಿಡ್. ಮತ್ತು ಅದ್ರಾಗೆ ಕ್ರಿಸ್ಟಲಿನ್ ಸಾಲಿಡ್ ವಿಲ್ ಬಿ ಅಪಿಯರ್ಡ್ ಅಟ್ ದಿ ಬಾಟಮ್ ಆಫ್ ದಿ ರಿಯಾಕ್ಷನ್. ಆ್ಯಂಡ್ ಈ ಥರ ಆಗೋದ್ರಿಂದ ಅದೇನು ಕರಿಬೇಕು ನಾವು? ಪ್ರೆಸಿಪಿಟೇಟ್. ಏನು ಕರಿಬೇಕಂದ್ರೆ ನಾವು ಕೆಳಗೆ ಬಂದು ಕೂರೋದಕ್ಕೆ ಆ ಸಬ್ಸ್ಟೆನ್ಸ್ಗೆ ಏನು ಕರಿಬೇಕು? ಪ್ರೆಸಿಪಿಟೇಟ್. ಆ್ಯಂಡ್ ದ ಪ್ರೊಸೆಸ್ ಇಸ್ ಕಾಲ್ಡ್ ಪ್ರೆಸಿಪಿಟೇಷನ್. The phenomenon is called precipitation, and the thing that comes down is called precipitate. ಬಂದಿರೋದನ್ನ precipitate ಅಂತ ಕರಿಬೇಕು, ಕಾರ್ಯವನ್ನ precipitation ಅಂತ ಕರಿಬೇಕು. ಹೌದಲ್ಲಪ್ಪ? ಯು ಗಾಟ್ ದ ಪಾಯಿಂಟ್ ರೈಟ್ ಲಾಸ್ಟಲ್ಲಿ. ಕೂಲ್. ಸೊ ಪ್ರೆಸಿಪಿಟೇಟ್ ಇದು ಪೊಟ್ಯಾಷಿಯಂ ನೈಟ್ರೇಟ್ aqueous solution. ಸೊ ನೀರಿರಂಗ ಅಲ್ಲೆಲ್ಲ ಸ್ಪ್ರೆಡ್ ಆಗಿರುತ್ತದು, ನೀರಲ್ಲೆಲ್ಲ ಸ್ಪ್ರೆಡ್ ಆಗಿರುತ್ತೆ. ಪೊಟ್ಯಾಷಿಯಂ ನೈಟ್ರೇಟ್ ಸೊಲ್ಯೂಷನ್, aqueous solution of potassium nitrate is the entire reaction of that second one in your ಚಾಪ್ಟರ್. ಬಟ್ ಈಗಿಲ್ಲಿ ಲೆಡ್ ಒಂದಿದೆ. ಲೆಡ್ ಎಷ್ಟೈತಿ? ಇಲ್ಲಿ ಒಂದೈತಿ. ನೈಟ್ರೇಟ್ ಎಷ್ಟಿದಾವ? ಇಲ್ಲಿ ಎರಡಿದಾವ. ಇಲ್ಲಿ ಎಷ್ಟೈತಿ ನೈಟ್ರೇಟ್? ಇಲ್ಲಿ ಒಂದೈತಿ. ಎರಡು ಮಾಡಬೇಕು. ಪೊಟ್ಯಾಷಿಯಂ ಒಂದೈತಿ, ಪೊಟ್ಯಾಷಿಯಂ ಒಂದೈತಿ. ಅಯೋಡಿನ್ ಒಂದೈತಿ, ಅಯೋಡಿನ್ ಎರಡಿದೆ. ಕರೆಕ್ಟ್ ತಾನೆ? ಈಗ ಹೆಚ್ಚು ಕಡಿಮೆ ಇದೆನಾ ಅಥವಾ ಸೇಮ್ ಇದೆನಾ? ಆ ಕಡೆಗೂ ಹೆಚ್ಚು ಕಡಿಮೆ ಇದೆ. ಚಿನ್ಮಯ ಹೆಚ್ಚು ಕಡಿಮೆ ಇದೆ ತಾನೆ? ಇದನ್ನ ಕರೆಕ್ಟಾಗಿ ಮಾಡಬೇಕು. ಆ ಪ್ರೊಸೆಸ್ ಹೆಂಗೆ ಕರಿಬೇಕು ನಾವು? ಬ್ಯಾಲೆನ್ಸಿಂಗೇ ಕೆಮಿಕಲ್ ಇಕ್ವೇಷನ್. ಒಂದು ಕೆಮಿಕಲ್ ಇಕ್ವೇಷನಲ್ಲಿ ರಿಯಾಕ್ಟೆಂಟ್ಸ್ ಇರ್ತಾವ, ಪ್ರೊಡಕ್ಟ್ಸ್ ಇರ್ತಾವ. ರಿಯಾಕ್ಟೆಂಟ್ಸ್ ಮೀನ್ಸ್ ಯಾರ್ಯಾರು ಬಂದು ಒಟ್ಟಿಗೆ ರಿಯಾಕ್ಟ್ ಆಗ್ತಾರಲ್ಲ ಅವ್ರು ರಿಯಾಕ್ಟೆಂಟ್ಸ್ಗಳು. ದ ಕೆಮಿಕಲ್ ಸಬ್ಸ್ಟೆನ್ಸಸ್ ವಿಚ್ ಆರ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಈಚ್ ಅದರ್ ಆರ್ ಕಾಲ್ಡ್ ಕೆಮಿಕಲ್ ರಿಯಾಕ್ಟೆಂಟ್ಸ್. ದಿಸ್ ಆರೋ ಶೋಸ್ ದ ರಿಯಾಕ್ಷನ್ ಈಸ್ ಕ್ಯಾರಿಂಗ್ ಇನ್ ದಿಸ್ ಸೈಡ್, ಇನ್ ದಟ್ ಡೈರೆಕ್ಷನ್. ಈ ಡೈರೆಕ್ಷನಲ್ಲಿ ಕೆಮಿಕಲ್ ರಿಯಾಕ್ಷನ್ ಕ್ಯಾರಿ ಆಗ್ತಿದೆ ಅಂದರೆ ಇವು ಬರ್ತಾವ ಅಂತ ಅರ್ಥ. ಇವೆರಡು ರಿಯಾಕ್ಟ್ ಆದಾಗ ಇವು ಬರ್ತಾವು, ಸೊ ಇವೆರಡು ರಿಯಾಕ್ಟ್ ಆದಾಗ ಇವು ಬರ್ತಾವ ಅಂತ ಅರ್ಥ, ರೈಟ್. ಸೊ ಇವೆರಡೂ ಬಂದಿರತಕ್ಕಂಥವು ಹೊಸ ವಸ್ತುಗಳು, ಉತ್ಪನ್ನಗಳು ಅಂತ ಕರೀತಾರೆ ಕನ್ನಡದಲ್ಲಿ. ಸೊ ಏನು ಕರಿಬೇಕು ಅವನ್ನ? ಪ್ರೊಡಕ್ಟ್ಸ್, ಕೆಮಿಕಲ್ ಪ್ರೊಡಕ್ಟ್ಸ್ ಅಂತ ಕರಿತೀವಿ. ರಿಯಾಕ್ಟೆಂಟ್ಸ್, ಪ್ರೊಡಕ್ಟ್ಸ್. ದಿಸ್ ಆರೋ ಮಾರ್ಕ್ ಶೋಸ್ ದ ಡೈರೆಕ್ಷನ್ ಇನ್ ವಿಚ್
chemical reaction is happening. There are some chemical reactions. We will write arrow mark in both sides. ಹಿಂಗೆ ಬರೀತಾರೆ. ಅವು ಹಿಂಗಿದ್ದವು ಹಿಂಗಾಗ್ಬೋದು, ಹಿಂಗಿದ್ದವು ಹಿಂಗೂ ಆಗ್ತಾವ. ದಟ್ ಥಿಂಗ್ ಇಸ್ ಕಾಲ್ಡ್ ಕೆಮಿಕಲ್ ಇಕ್ವಿಲಿಬ್ರಿಯಮ್. ಹೆಂಗೆ ಕರೀತಾರೆ ಅದನ್ನವರು? ಕೆಮಿಕಲ್ ಇಕ್ವಿಲಿಬ್ರಿಯಮ್ ಅಂತ ಕರೀತಾರ. ಅದು ಪಿ ಯು ಸಿ ಕಲಿತರೆ ಬೇಡ, ಸದ್ಯಕ್ಕೆ ಇದು ಸಾಕು. ಓಕೆ, ಅಲಾಂಗ್ ವಿತ್ ದೋಸ್ reagents. What is reagent? A chemical substance used for the chemical reaction. A chemical substance used for the chemical reaction is called reagent. Reactants, reagents ಅಂತ ಕರಿತೀವಿ. ಸೊ ಆ ಕಡೆ ಇರ್ತಕ್ಕಂಥವು ಏನವು? ಪ್ರೊಡಕ್ಟ್ಸ್ ಅವು. ಏನವು ಮರ್ಮರ್ ಮಾಡಿ ಏನವು? ಪ್ರೊಡಕ್ಟ್ಸ್ ಅವು. ರೈಟ್. ಅಲಾಂಗ್ ವಿತ್ ದೆಮ್ ಯು ಹ್ಯಾವ್ ಟು ಮೆನ್ಷನ್ ದ ಸ್ಟೇಟ್. ಅಲ್ಲಿರ್ತಕ್ಕಂಥವುಗಳ ಸ್ಥಿತಿಯನ್ನು ಮೆನ್ಷನ್ ಮಾಡಬೇಕು. ಲೆಡ್ ನೈಟ್ರೇಟ್ ಹೇಗಿತ್ತು ಮುಂಚೆ? ನೀರಲ್ಲಿ ಕರಗಿತ್ತು. ಇಲ್ಲಿ ಏಕೀವ್ ಅಂದ ತಕ್ಷಣ ನಿಮಗೆ ಏನು ಅನ್ಸುತ್ತೆ? ನೀರಲ್ಲಿ ಕರಗಿ ಸೊಲ್ಯೂಷನ್ ಆಗೈತಿ ಅಂತ ಅನ್ಸುತ್ತೆ. ಏಕೀವ್ ಅಂದ ತಕ್ಷಣ ಏನಿಸುತ್ತೆ ನಿಮಗೆ? ನೀರಲ್ಲಿ ಕರಗಿ ಸೊಲ್ಯೂಷನ್ ಆಗಿದೆ ಅಂತ ಅನ್ಸುತ್ತೆ ಅಲ್ವಾ? ರೈಟ್. ಇಲ್ಲೇನು ಅನ್ಸುತ್ತೆ? ಇಲ್ಲಿ ಕೆಳಗೆ ಬಂದು ಕುಂತಾತಿ, ಇದು ಪ್ರೊಡಕ್ಟ್ ಬಂದು ಕೆಳಗೆ ಬಂದು ಕೂತಿದೆ ಅನ್ಸುತ್ತೆ. ಯಾರೋ ಮಾರ್ಕ್ ಹಾಕಿ ಎಸ್ ಅಂತ ಬರ್ದನಪ್ಪ ಅಂದ್ರೆ ಕೆಳಗೆ ಬಂದು ಕೂತಿದೆ. ಅದಕ್ಕೆ ಇನ್ನೊಂದು ಏನು ಕರಿಬೇಕು? ಪ್ರೆಸಿಪಿಟೇಟ್ ಅಂತ ಕರಿಬೇಕು. ವಾಟ್ಸ್ ದ ನೇಚರ್ ಆಫ್ ದಟ್ ಲೆಡ್ ಅಯೋಡೈಡ್ ಸೋ ಒಬ್ಟೈನ್ಡ್? ಯೆಲ್ಲೋ ಓಡರ್ಲೆಸ್ ಕ್ರಿಸ್ಟಲಿನ್ ಸಾಲಿಡ್. ದಿಸ್ ಈಸ್ ಒನ್ ಮೋರ್ ಥಿಂಗ್, ದಟ್ ಈಸ್ ಕಲರ್ಲೆಸ್ ಸೊಲ್ಯೂಷನ್. ಅದು ಕೂಡ ಮೇಲೆ ನೀರ್ ತರ ಕಲರ್ ಇಲ್ಲದ ಸೊಲ್ಯೂಷನ್ ಆಗಿರುತ್ತೆ, ಕಲರ್ಲೆಸ್ ಸೊಲ್ಯೂಷನ್. ಗಾಟ್ ದ ಪಾಯಿಂಟ್ ಹಿಯರ್, ರೈಟ್? ಈಗ ಅಲ್ಲಿ ಬ್ಯಾಲೆನ್ಸ್ ಆಗಿಲ್ಲ, ಬ್ಯಾಲೆನ್ಸನ್ನು ಆಮೇಲೆ ಬೇಕಾದ್ರೆ ಮಾಡ್ಕೊಳ್ಳೋಣಂತೆ. ದೇರ್ ಕಮ್ಸ್ ಅನದರ್ ಪೋರ್ಷನ್ ದಟ್ ಈಸ್ ಬ್ಯಾಲೆನ್ಸಿಂಗ್ ಎ ಕೆಮಿಕಲ್ ರಿಯಾಕ್ಷನ್. ಅಲ್ಲಿ ಮಾತಾಡೋಣ ಅದನ್ನು. ಆದರೆ ಇಲ್ಲೇ ಮಾತಾಡ್ತೀನಿ, ಸದ್ಯಕ್ಕೆ ಅದು ಬರ್ಕೊಟ್ರೆ ಅದು. ದ ಶಾರ್ಟ್ ಕಟ್ನಲ್ಲಿ PPT ಅಂತ ಕರೀತಾರೆ. ಪ್ರೆಸಿಪಿಟೇಟ್ ಈಸ್ ಟೇಕನ್ ಶಾರ್ಟ್ಲಿ ಆಸ್ PPT. ಹಾಗಾದ್ರೆ ಇದೇನು ಬರಿಬೋದು? ಗಿವ್ಸ್ ಔಟ್ ಲೆಡ್ ಅಯೋಡೈಡ್ ಪ್ರೆಸಿಪಿಟೇಟ್ ಪ್ಲಸ್ potassium nitrate solution. ಡನ್ ಆದಮೇಲೆ ನನ್ನ ಮುಖ ನೋಡೋದಲ್ಲ, ಫ್ರೆಂಡ್ಸ್ ಮುಖ ನೋಡೋದಲ್ಲ. ಲುಕ್ ಅಟ್ ದಟ್ ಪೇಜ್, ಅಗೇನ್ ರೀಅನಲೈಸ್ ದಟ್ ಥಿಂಗ್. ನೋಡಬೇಕು, ಮತ್ತೆ ಮರುಪರೀಕ್ಷೆ ಮಾಡಬೇಕು, ಕಲಿಬೇಕು, ಅಲ್ಲೆಲ್ಲೇ ಕಲ್ತು ಬಿಡಬೇಕು. ಹೌದಲ್ವಾ? ಹಾಂ, ಏನು ಮಾಡ್ತಿದೀಯಾ? ಕಲಿತಿದೀಯಾ? ವೆರಿ ಗುಡ್. ಇವೆಲ್ಲ ಎಕ್ಸ್ಟ್ರಾ ಥಿಂಗ್ಸ್ ಇವೆಲ್ಲವು. ದಟ್ ಮೇಕ್ಸ್ ಯು ಸ್ಪೆಷಲ್ ಅಮಾಂಗ್ ದ ಮಾಸ್ ಪೀಪಲ್. ಸಾಕಷ್ಟು ಜನರಲ್ಲಿ ನಿಮ್ಮನ್ನು ಅದು ಸ್ಪೆಷಲ್ ಅಂತ ತೋರಿಸ್ಕೊಡುತ್ತೆ. ಬಿಕಾಸ್ ಯು ನೋ ಬೆಟರ್ ದ್ಯಾನ್ ದೆಮ್. ಹೌದಲ್ವ? ಈ ಸಬ್ಸ್ಟೆನ್ಸ್ ಐತಲ್ವ, ಇದು ಈ ಸ್ಪಾಂಜ್ ಇದೆ ಅಲ್ವಾ, ನಾನು ಇದೇ ಕೈ ತಗೊಂಡೋಗಿ ಅದಿಷ್ಟು ರಬ್ ಮಾಡೋಕ್ಕೆ ಹೋದನಪ್ಪ ಅಂದರೆ ಫುಲ್ ಸುಡುತ್ತೆ ಕೈ, ಫ್ರಿಕ್ಷನ್ ಆಗಿ ಆಗಿ ಆಗಿ. ಇದು ನೋಡಿ, ಇದು ಅಂತೇ ಸುಡುತ್ತಿಲ್ಲ, ಸ್ವಲ್ಪ ಸ್ವಲ್ಪ ಬಿಸಿಯಾಗಿದೆ, ಬಟ್ ನನ್ನ ಕೈ ಬಿಸಿ ಆಗುವಷ್ಟು ಆಗಲ್ಲ ಇದು. ಯಾಕೆ? ಕೆಮಿಸ್ಟ್ರಿ. ಇಲ್ಲಿರ್ತಕ್ಕಂಥ ಆಟಮ್ಸ್ ಮಾಲಿಕ್ಯೂಲ್ಸ್ ಇದಾವಲ್ಲ, ಮತ್ತು ಅಲ್ಲಿರ್ತಕ್ಕಂಥ ಈ ಸೆರಾಮಿಕ್ ಬೋರ್ಡ್ ಇದೆ ಅಲ್ವಾ, ಇದ್ರ ಆಟಮ್ಸ್ ಮಾಲಿಕ್ಯೂಲ್ಸ್ಗಳ ಇಂಟ್ರಾಕ್ಷನ್ ವೇ ಮೇಲೆ ಡಿಪೆಂಡ್ ಆಗುತ್ತೆ. ಹೌ ದೀಸ್ ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್, ಇವೆಲ್ಲ ಏನು ಆಟಮ್ಸ್ ಮಾಲಿಕ್ಯೂಲ್ಸ್ ಇವೆಲ್ಲ,
how these atoms and molecules of skin are going to interact with those atoms and molecules of the ceramic board, that's a different case compared to interaction between the spongy duster and the ceramic board. Total different case. Everywhere there is science, it's only up to you whether to look for it or not. ಅದಕ್ಕೆ ನೀವು ಸಪ್ಲೈ ಕೊಡಬೇಕು, ಯಾವಾಗಲೂ ತೊಗೊತಿರ್ಬೇಕು ಸಪ್ಲೈಯನ್ನು. ರೈಟ್, ಥರ್ಡ್ ಒನ್, ರೈಟ್, ಜಿಂಕ್ ಗ್ರಾನ್ಯೂಲ್ಸ್. These are all zinc granules taken in a test tube. Taken in a test tube. ಭಾಳ ಬಿಡಿಸ್ಬಿಟ್ಟಿದ್ದೀನಿ, ಸ್ವಲ್ಪ ತೊಗೊಳ್ಳೋಣ. ಸಾಕು, ಜಿಂಕ್ ಗ್ರಾನ್ಯೂಲ್ಸ್ ಒಂದು ಕುಂದಿರ್ತಾವೆ. ಈಗ ನೀವೇನು ಮಾಡಬೇಕು, ಯು ಹ್ಯಾವ್ ಟು ಆ್ಯಡ್ little bit amount, little bit or whatever the amount you want to have that thing. So HCl, hydrochloric acid, that to dilute, not stronger one, dilute one, or dilute H2SO4, sulfuric acid. H2SO4 means sulfuric acid, hydrochloric acid, sulfuric acid. Sulfuric acid should be taken dilute wise, dilute ತಗೋಬೇಕು, not strong one. ಸ್ಟ್ರಾಂಗ್ ತೊಗೊಂಡಾಗ ಅಲ್ಲಿ ರಿಯಾಕ್ಷನ್ ಆಗುತ್ತೆ, ಹೆವಿ ರಿಯಾಕ್ಷನ್ ಆಗುತ್ತೆ, ಯು ಕಾಂಟ್ ಸಸ್ಟೈನ್ ದಟ್ ರಿಯಾಕ್ಷನ್. ಅಲ್ಲಿ ಒಂಥರ ಲ್ಯಾಬ್ರೇಟರಿ ಒಂಥರ ದೊಬ್ಬೆದ್ದೋಗುತ್ತೆ, ಅಲ್ಲಿ ಹಂಗಾಗ್ಬಿಡುತ್ತೆ. ಹಂಗಾಗಬಾರ್ದು. ಅದು ಅಬ್ಸರ್ವೇಷನ್ ಇರಬೇಕು, ಚಿಕ್ಕದಾಗಿರಬೇಕು, ನಮಗೆ ಕಣ್ಣಿಗೆ ಕಾಣಬೇಕು, ಅದು ಭಾಳ ವೈಲೆಂಟ್ ಆಗಬಾರ್ದು ಅಲ್ಲಿ. ದಟ್ಸ್ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ಅ ಡೈಲ್ಯೂಟ್ ಸೊಲ್ಯೂಷನ್. ಡೈಲ್ಯೂಟ್ ಸೊಲ್ಯೂಷನ್ಸ್ ತೊಗೊಂಡು ಹಾಕ್ತೀರಿ. ಸೊ ಯಾವಾಗ ಹಾಕ್ತಿರೋ ಇಲ್ಲೆಲ್ಲ ಬಂದು HCl ಸೊಲ್ಯೂಷನ್ ಕೂರುತ್ತೆ. ಯಾವಾಗ ವೆನ್ ದೋಸ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಇಂಟ್ರಾಕ್ಟ್, ದೇರ್ ಕಮ್ಸ್ ಎ ನ್ಯೂ ಚೇಂಜ್, ಎ ಕೆಮಿಕಲ್ ಚೇಂಜ್. ಆ ಒಂದು ಜಿಂಕ್ ಗ್ರಾನ್ಯೂಲ್ ನಾವು ಜೂಮ್ ಮಾಡಿಬಿಡೋಣ. ಝೂಮ್ ಮಾಡಿ ಇಲ್ಲಿ ಒಂದಿಷ್ಟು HCl ಬಂದು ಅಟ್ಯಾಕ್ ಮಾಡಿದೆ ಅಂದ್ಕೊಳ್ಳಿ. HCl ಆರ್ H2SO4 ಎರಡರಲ್ಲಿ ಯಾವ್ದಾದ್ರು ಒಂದು HCl ಬಂದು ಅಟ್ಯಾಕ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಮಾಲಿಕ್ಯೂಲ್ಸ್ ಆಫ್ HCl ಅಟ್ಯಾಕ್ಡ್ ದಿ ಜಿಂಕ್ ಗ್ರಾನ್ಯೂಲ್. ಜಿಂಕ್ ಗ್ರಾನ್ಯೂಲ್ಗೆ ಏನಿರುತ್ತೆ, ಜಿಂಕ್ ಆಟಮ್ಸ್ ಇರ್ತವೆ. ಏನಿರ್ತಾವೆ, ಜಿಂಕ್ ಆಟಮ್ಸ್ ಇರ್ತಾವೆ, ಹೌದಲ್ವ? ಏನಿರ್ತವೆ, ಜಿಂಕ್ ಆಟಮ್ಸ್ ಇರ್ತಾವ. ಸೊ ಜಿಂಕ್ ಪರಮಾಣುಗಳು ಇರ್ತಾವೆ. ಇಲ್ಲಿ HCl ಬಂದು ಅಟ್ಯಾಕ್ ಮಾಡಿದೆ. ಆಸ್ ಸೂನ್ ಆಸ್ HCl ಅಟ್ಯಾಕ್ಸ್ ಆನ್ ದಟ್ ಜಿಂಕ್, ಈ ಜಿಂಕ್ ಮೇಲೆ HCl ಬಂದು ಅಟ್ಯಾಕ್ ಆದಾಗ, ಸೊ ನಾನು ಯಾವ ಥರ ಬಿಡಿಸ್ತೀನಿ, ಡ್ರಾಪ್ ಥರ ಬಿಡಿಸ್ತಿದ್ದೀನಿ ನೋಡಿ. ಐ ಆಮ್ ಜಸ್ಟ್ ಡ್ರಾಯಿಂಗ್ ಇಟ್ ಆಸ್ ಅ ಡ್ರಾಪ್. ವಾಟರ್ ಥರ ಬಂದತ್ತಲ್ವ, ಡ್ರಾಪ್ ಥರ ಬಿಡಿಸ್ತಿದ್ದೀನಿ ಅಷ್ಟೇ. ಫಾರ್ ಅವರ್ ಕನ್ವೀನಿಯನ್ಸ್ ವಿ ಹ್ಯಾವ್ ಶೋನ್ ಇಟ್ ಆಸ್ ಅ ಡ್ರಾಪ್ ಅಷ್ಟೇ. ಸೊ ವೆನ್ HCl ಈಸ್ ಫಾಲಿಂಗ್ ಆನ್ ದಟ್ ಜಿಂಕ್ ಪೀಸ್, ಜಿಂಕ್ ಗ್ರಾನ್ಯೂಲ್, ನಾವು ಕಮ್ಸ್ ದಿ ಕೆಮಿಕಲ್ ರಿಯಾಕ್ಷನ್ ಬಿಟ್ವೀನ್ ದೆಮ್. ಈ ಥರ ಸೊಲ್ಯೂಷನ್ ಆಗಿ ಹಿಂಗೆ ಹಾಕಿದ ತಕ್ಷಣ ಇಲ್ಲೆಲ್ಲ ಬಬಲ್ಸ್ ಮೇಲ್ ಬರ್ತಾವ, ಗುಳ್ಳೆಲ್ಲ ಮೇಲ್ ಬಂದು ಹಿಂಗೆ ಹಾರ್ಕೊಂಡ್ ಬರ್ತಾವೆ. ಹಿಂಗೆ ಗ್ಯಾಸ್, ಅದು ಏನದು ಗ್ಯಾಸ್. ನೀರಲ್ಲಿ ಬಬಲ್ಸ್ ಬಂದಾತಿ ಅಂದ್ರೆ ಅದರಲ್ಲಿ ಗಾಳಿ ತುಂಬಿಕೊಂಡಿದೆ ಅಂತ ಅರ್ಥ. ಇಫ್ ಯು ಇನ್ಫಿಲ್ಟ್ರೇಟ್ ಏರ್ ವಿತಿನ್ ದಿ ಲಿಕ್ವಿಡ್ ಮೀಡಿಯಮ್, ಯು ಕ್ಯಾನ್ ಅಬ್ಸರ್ವ್ ದಿ ಬಬಲ್ಸ್. ಹೌದಲ್ವಾ? ಬಬಲ್ಸ್ ಬಂದೇ ಬರುತ್ತಾ. ಹಂಗಿಲ್ಲಿ ರಿಯಾಕ್ಷನ್ ಕ್ಯಾರಿ ಆದಮೇಲೆ ಯು ಕ್ಯಾನ್ ಸಿ ದ ಬಬಲ್ಸ್ ಹಿಯರ್. ಯು ಕ್ಯಾನ್ ಸಿ ದಿ ಬಬಲ್ಸ್ ದೇರ್. ಸೊ ಬಬಲ್ಸ್ ಮೇಲೆಲ್ಲ ಬರ್ತಾವ, ನಥಿಂಗ್ ಬಟ್ ಇಲ್ಲೆಲ್ಲ ಬಬಲ್ಸ್ ಬರ್ತಾವ. ವಾಟರ್ ದಾಟಿ ಆದ್ಮೇಲೆ ಗಾಳಿ, ಅದು ಏನದು ಗಾಳಿ. ಇಲ್ಲೆಲ್ಲ ಬಂದಿರತಕ್ಕಂಥ ಗಾಳಿ ಮೇಲಕ್ಕೆ ಎಸ್ಕೇಪ್ ಆಗುತ್ತೆ. ಸಡನ್ನಾಗಿ ಎಸ್ಕೇಪ್ ಆಗಬಾರ್ದು ಅನ್ನೋದು ಕಣ್ಣಿಗೆ ಕಾಣಬೇಕದು. ಇಟ್ ಶುಡ್ ಬಿ ಅಬ್ಸರ್ವಬಲ್ ಟು ಅಸ್. ಅದಕ್ಕೆಲ್ಲ ಏನು ಮಾಡ್ತೀನಿ, ನಾನು ಒಂದು ರಬ್ಬರ್ ಕಾರ್ಕನ್ನು ಹಾಕ್ತೀನಿ. ಏನದು ರಬ್ಬರ್ ಕಾರ್ಕ್, ಟು ಪ್ರಿವೆಂಟ್ ದಟ್ ಗ್ಯಾಸ್ ಟು ಗೋ ಔಟ್ ಸಡನ್ನಾಗಿ ಹೋಗೋದು ಬೇಡ, ಅದು ಮೆಲ್ಲಕ್ಕೆ ಹೋಗಲಿ. ಆಮೇಲೆ ಮಧ್ಯಕ್ಕೆ ಒಂದು ಚಿಕ್ಕದಾಗಿ ಗ್ಲಾಸ್ ಟ್ಯೂಬನ್ನು ಇನ್ಸರ್ಟ್ ಮಾಡ್ತೀನಿ. ಯು ಕ್ಯಾನ್ ಇನ್ಸರ್ಟ್ ಎ ಸ್ಮಾಲ್ ಗ್ಲಾಸ್ ಟ್ಯೂಬ್, that is hollow glass tube at the middle of the ಎಂಥ ಕಾರ್ಕ್, ರಬ್ಬರ್ ಕಾರ್ಕ್. at the middle of the rubber cork. ಸೊ ಗ್ಯಾಸ್ ಇದ್ರ ಮುಖಾಂತರ ಚಿಕ್ಕದಾಗಿ ಹೋಗುತ್ತೆ. ಯು ಕ್ಯಾನ್ ಜಸ್ಟ್ ಅಬ್ಸರ್ವ್ ದಟ್ ಗ್ಯಾಸ್ ದೇರ್. ಕಣ್ಣಿಗೆ ಕಾಣಲ್ಲ, ಇಂಡೈರೆಕ್ಟ್ಲಿ ಯು ಕ್ಯಾನ್ ಅಬ್ಸರ್ವ್ ದಟ್ ಗ್ಯಾಸ್. ಹೆಂಗೆ ಅಂತ ಹೇಳ್ತೀನಿ ನಾನೀಗ. ಓಕೆ, ಇಲ್ಲಿ ಏನಾಯ್ತು, ಇಲ್ಲಿ ಒಂದು HCl ಮಟೀರಿಯಲ್ ಬಂದಿತ್ತು, ಸೊಲ್ಯೂಷನ್ ಆಫ್ HCl ಬಂದಿತ್ತು. ಇಲ್ಲೊಂದೇನಿತ್ತು, ಇಲ್ಲಿ ಜಿಂಕ್ ಗ್ರಾನ್ಯೂಲ್ಸ್ ಇತ್ತು. ಎರಡು ಥಿಂಗ್ಸ್ ಇದಾವ. ಸೊ ವಿ ಹ್ಯಾವ್ ಜಿಂಕ್ ಗ್ರಾನ್ಯೂಲ್ಸ್ ಟೇಕನ್ ಇನ್ ಸಾಲಿಡ್ ಫಾರ್ಮ್, ಜಿಂಕ್ ಪ್ಲಸ್ ವಾಟ್ ಹ್ಯಾವ್ ಟೇಕನ್ ದೇರ್, HCl, ದಟ್ ಟು ಡೈಲ್ಯೂಟ್ HCl. ಸೊ ದಿಲ್, ಇದು ನಾನು ಅವಾಗ PUC ಆಗಿದ್ದಾಗ ದಿಲ್ ಅಂತ ಕರಿತಿದ್ದೆ. ಡೈಲ್ಯೂಟ್ನ ದಿಲ್ ಅಂತ ಕರಿತಿದ್ದೆ ಸುಮ್ಮನೆ ಫ್ಯಾಷನ್ಗೆ. ಡೈಲ್ಯೂಟ್ HCl. ನಾವು ಬೋತ್ ಥಿಂಗ್ಸ್ ಆರ್ ಗೋಯಿಂಗ್ ಟು ರಿಯಾಕ್ಟ್ ಕೆಮಿಕಲ್ಲಿ. ಯು ಗೆಟ್ ಎ ಥಿಂಗ್ ಕಾಲ್ಡ್ ಗ್ಯಾಸ್ ದೇರ್. ಅಲ್ಲೇನು ಬಂತಲ್ಲಿ, ಗ್ಯಾಸ್ ಬಂದಿತ್ತು. ಮೇಲೆ ಗ್ಯಾಸ್ ಹೋಗ್ತಿರುತ್ತೆ, ಕೆಳಗಡೆ ಎಲ್ಲ ರಿಯಾಕ್ಷನ್ ಆದಮೇಲೆ ನಿಮಗೆ ಜಿಂಕನ್ನು ಭಾಳ ತೊಗೋಬಾರ್ದು, ಸ್ವಲ್ಪ ತೊಗೋಬೇಕಲ್ಲಿ. ಭಾಳ ತೊಗೊಂಡ್ರೆ ಜಿಂಕ್ ಹಂಗೆ ಉಳಿತಕ್ಕಂಥ ಚಾನ್ಸ್ ಇರುತ್ತೆ, ಉಳಿಬಾರ್ದಲ್ಲಿ. ಸ್ವಲ್ಪ ತೊಗೊಂಡ್ರೆ ಅಲ್ಲಿರ್ತಕ್ಕಂಥ ಜಿಂಕ್ ಕಣ್ಣಿಗೆ ಕಾಣೋದೇ ಇಲ್ಲ, ಅಲ್ಲಿ ಎಲ್ಲ ಹೋಗ್ಬಿಡುತ್ತೆ. ಜಿಂಕ್ ಗ್ರಾನ್ಯೂಲ್ಸ್ ಇತ್ತಲ್ವ, ಜಿಂಕ್ ಗ್ರಾನ್ಯೂಲ್ಸ್ ಕಣ್ಣಿಗೆ ಕಾಣೋದೇ ಇಲ್ಲ. ಕಣ್ಣಿಗೆ ಕಾಣಲ್ಲ ಅಂದ್ರೆ ಏನಾಗೈತೆ ಅಂತ ಅರ್ಥ ಆಗಲೇ.
ಯಾರು ಹೇಳಿದ್ದು? ಫ್ಯಾಂಟಾಸ್ಟಿಕ್, ಸೊಲ್ಯೂಷನ್ ಆಗಿರುತ್ತೆ. ಮೈಂಡ್ ಭಾಳ ಶಾರ್ಪ್ ಆಗಿರ್ಬೇಕು. ಹಾಂ, ಹೌದಲ್ವಾ? ಸೊ ಏನಾಗುತ್ತೆ ನೋಡಿ, ಈಗ ಒಂದು ಗ್ಯಾಸ್ ಬಂತಲ್ಲಿ, ಒಂದು ಗ್ಯಾಸ್ ಬಂತು. ಯಾವ ಗ್ಯಾಸ್ ಏನಪ್ಪ ಅಂದರೆ ಹೈಡ್ರೋಜನ್ ಇರೋದ್ರಿಂದ ಹೈಡ್ರೋಜನ್ ಗ್ಯಾಸ್ ಬಂದಿರಬಹುದು ಅಂತ ಸಪೋಸ್ ಮಾಡ್ತೀವಿ ನಾವಲ್ಲಿ. ಲೆಟ್ ಸಪೋಸ್ ದ ಗ್ಯಾಸ್ ಈಸ್ ಹೈಡ್ರೋಜನ್. ಲೆಟ್ ಸಪೋಸ್ ದ ಗ್ಯಾಸ್ ಈಸ್ ಹೈಡ್ರೋಜನ್. ಸೊ ಒಂದು ಗ್ಯಾಸ್ ಬಂದಿದೆ, ಹೈಡ್ರೋಜನ್ ಗ್ಯಾಸ್ ಬಂದಿದೆ. ಅದು ಕೆಳಗೆ ಬಂದು ಕುಂದಿರ್ತತ್ತ, ಮ್ಯಾಲ ಹೋಗತ್ತ? ಅಪ್ ಆರೋ ಮಾರ್ಕ್, ಅಪ್ ಆರೋ ಮಾರ್ಕ್. ದ ಗ್ಯಾಸ್ ಈಸ್ ಎವಾಲ್ವಿಂಗ್. ಎವಾಲ್ವಿಂಗ್ ಮೀನ್ಸ್ ಮೇಲಕ್ಕೆ ಎದ್ದಾಳ್ತಾ ಇದೆ ಗ್ಯಾಸ್, ಹೌದಲ್ವಾ? ಇಟ್ಸ್ ಎ ಗೇಷಿಯಸ್ ಸಬ್ಸ್ಟೆನ್ಸ್. ಜಿ ಅಂತ ಬರೀತೀರಿ, ಗೇಷಿಯಸ್ ಅನಿಲ, ಗೇಷಿಯಸ್ ಸಬ್ಸ್ಟೆನ್ಸ್. ಇನ್ನೊಂದೇನು ಬಂದಿರ್ಬೋದು? ಜಿಂಕ್ ಪ್ಲಸ್ ಕ್ಲೋರಿನ್. ಏನಾಗುತ್ತೆ ಅಲ್ಲಿ? ಜಿಂಕ್ ಕ್ಲೋರೈಡ್, ಜಿಂಕ್ ಕ್ಲೋರೈಡ್. ಒನ್ ಮೋರ್ ಸಾಲ್ಟ್, ಒನ್ ಮೋರ್ ಸಾಲ್ಟ್. NaCl, sodium chloride, a salt. Magnesium chloride, a salt. Potassium chloride, a salt. Like that we have zinc chloride. Zinc chloride. Zinc now will be with chlorine as chloride, that is zinc chloride. ಈಗ ಹೇಳ್ರಿ, ಜಿಂಕ್ ಕ್ಲೋರೈಡ್ ಫಾರ್ಮುಲಾ ಸರಿ ಐತಾ ತಪ್ಪಾಯ್ತಾ? 1 2 2 1 3 4 5 6 or 1:2 2:1, which one? 1:? ಹೇಗೆ? Cl minus 1. Of course, the power of Cl is the minus 1. The valence, the combining capacity of the chlorine is minus 1, right? Then here zinc, for zinc how much? +2. So ಇದಕ್ಕೆ +2 ಇದೆ, ಇದಕ್ಕೆ -1 ಇದೆ. So to satisfy that big man you need 2 people. ಯಾರು? ಕ್ಲೋರೈಡ್ ಎಷ್ಟು ಬೇಕಲ್ಲಿ? ಇಬ್ಬರು ಬೇಕತ್ತಾರ. ಅಲ್ಲಿಗೆ ಜಿಂಕ್ ಕ್ಲೋರೈಡ್ ಇಬ್ಬರು ಬೇಕು. ಅದು ಅಲ್ಲಲ್ಲೇ ಫೀಲ್ ಮಾಡಿ ಅಲ್ಲಲ್ಲೇ ಬರಿಬೇಕದ ನೀವು. ಅದಕ್ಕೆ ನಾನು 9th ಅದು ಮಾಡಿದ್ದನ್ನಲ್ಲ, ಒದರಿದಷ್ಟು ಇಲ್ಲಿ ಬರೆಯೋಕ್ಕೋಸ್ಕರ. ಕೂಲ್, ರೈಟ್. ಜಿಂಕ್ ಕ್ಲೋರೈಡ್. ಹಿಯರ್ ವಾಟ್ ಐ ಕ್ಯಾನ್ ಸೇ, zinc is going to displace hydrogen. It's going to displace hydrogen and will sit at the position of hydrogen. That's why zinc ಇಲ್ಲಿ ಬಂದು ಕೂತ್ರೆ ಜಿಂಕ್ ಕ್ಲೋರೈಡ್ ಆಗುತ್ತೆ. ಬಟ್ ಜಿಂಕಿಗೆ 2 ಬೇಕಾಗುತ್ತೆ, ಕ್ಲೋರೈಡ್ 2 ಬೇಕಾಗುತ್ತೆ. ಸೊ ಜಿಂಕ್ ಕ್ಲೋರೈಡ್, ಜಿಂಕ್ ಕ್ಲೋರೈಡ್. ಸೊ ಹೈಡ್ರೋಜನ್ ಎತ್ತಂಗಡಿ ಆಗಿ ಹೆಂಗೆ ಬರುತ್ತೆ? ಅದು ಗ್ಯಾಸ್ ಆಗಿ ಬರುತ್ತೆ. ಹೆಂಗೆ ಬರುತ್ತೆ? ಗ್ಯಾಸ್ ಆಗಿ ಬರುತ್ತೆ. ಅದು ಹೆಂಗೆ ತೋರಿಸಿ ಸರ್? ಸೊ ಜಿಂಕ್ HCl. So zinc is going to break this thing. ಬ್ರೇಕ್ ಆಗುತ್ತೆ ನೋಡಿ. ಸೊ ಹೆಂಗೆ ಬ್ರೇಕ್ ಆದನಪ್ಪ ಅಂದರೆ, ಬಾಂಡ್ ಬ್ರೇಕ್ ಆದನಪ್ಪ ಅಂದರೆ ಇವರು ಮಿಕ್ಸಪ್ ಆಗ್ತಾರೆ. ಏನು ಬರುತ್ತೆ ನಿಮಗೀಗ? ಜಿಂಕ್ ಬಂದಿಲ್ಲ, ಇನ್ನೂ ಬಂದಿಲ್ಲ. ಒಂದು ಕ್ಲೋರೈಡ್ ಒಂದೇ ಆಯ್ತಲ್ಲಿ ಕ್ಲೋರೈಡ್, ಹೌದಲ್ವಾ? ಕರೆಕ್ಟ್. ಎಷ್ಟು ಬೇಕಲ್ಲಿ? 2 ಬೇಕಾಗುತ್ತೆ. ಮತ್ತು ಇನ್ನೊಂದು ಕ್ಲೋರೈಡ್ ಬೇಕಲ್ಲ ಈಗ, ಜಿಂಕ್ ಕ್ಲೋರೈಡ್ ಬರಬೇಕಂದ್ರೆ ಒಂದು ಕ್ಲೋರಿನ್ ತಂದು ಹಾಕ್ತೇನಲ್ಲಿ? ಹಂಗಿಲ್ಲ, ತಗೊಂಡಿರೋದೇನಿನಲ್ಲಿ? HCl ತೊಗೊಂಡಿರೋದು. HCl ಹಾಕ್ಬೇಕು ನೀನಲ್ಲಿ. ಏನು ಹಾಕ್ಬೇಕಲ್ಲಿ? HCl ಹಾಕಬೇಕು. ಒಡಿ ಬಾಂಡ್ ನೋಡಿ, ಬ್ರೇಕ್ ಮಾಡು. ಈಗ ಇದು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ. ಈಗೇನು ಬಂತು ನಿಮಗಿಲ್ಲಿ? ZnCl2. ಏನದು? ಜಿಂಕ್ ಕ್ಲೋರೈಡ್. ಈ ಪ್ರೊಸೆಸ್ತಾಗ ಒಂದು ಎಗರಿಕೆ ಅಂತ ನೋಡಿ, ಇಲ್ಲಿ ಅಲ್ಲೊಂದು ಎಗರಿಕೆ ಅಂತ ನೋಡಲ್ಲಿ. ಎಗರಿಕೆಂತಿಲ್ಲ, ರೈಟ್. ಇವೆರಡು ಮಿಕ್ಸಪ್ ಆಗಿ ಏನು ಬರುತ್ತೆ ಅಲ್ಲಿ? H2 ಗ್ಯಾಸ್ ಬರುತ್ತೆ. ಅಷ್ಟೇ ಅದು. ಇದೆ ಕೆಮಿಕಲ್ ರಿಯಾಕ್ಷನ್ ಅಟ್ ದಿ ಅಲ್ಟ್ರಾ ಮಾಲಿಕ್ಯುಲರ್ ಲೆವೆಲ್. ಅಲ್ಲೇನಾಗುತ್ತೆ? ಇದಾಗುತ್ತೆ ಅಷ್ಟೇ. ಕೂಲ್, ರೈಟ್. ಯು ಗಾಟ್ ಜಿಂಕ್ ಕ್ಲೋರೈಡ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್. ಜಿಂಕ್ ಕ್ಲೋರೈಡ್ ಇರುತ್ತಲ್ವಾ, ಅದು ನಿನಗೆ ಜಿಂಕ್ ಕ್ಲೋರೈಡ್ ಕೆಳಗೆ ಕುಂದಿರ್ತತ, ಅಲ್ಲಿ ಆಗಲೇ ಎಲ್ಲೋ PPT ಥರ ಕೆಳಗೆ ಕಾಣ್ತಾ, ಗೊತ್ತಾ? ಹಂಗೇನು ಕಾಣಲ್ಲ, ಏನಾಗಿರುತ್ತೆ ಎಲ್ಲ ಕಡೆಗೆ ಸ್ಪ್ರೆಡ್ ಆಗಿರುತ್ತೆ. ಇಲ್ಲಿ ನೀರಲ್ಲೇ ಸರ್, ನೀರೆಲ್ಲ ಕಿವಿ ನೀರಿಲ್ಲ ಐತೆ ನೋಡಿ. HCl ಡೈಲ್ಯೂಟ್ ಮಾಡ್ಕೊಂತಿರ್ಬೇಕಾದ್ರೆ ಏನು ಮಾಡಿರ್ತೀವಲ್ಲಿ? ನೀರಲ್ಲೇ ಡೈಲ್ಯೂಟ್ ಮಾಡಿರ್ಬೇಕಲ್ಲಿ. HCl ಕಾನ್ಸಂಟ್ರೇಷನ್ ಡೈಲ್ಯೂಟ್ ಮಾಡ್ತೀವಿ ಅಂದರೆ ನೀರು ಹಾಕ್ಕೊಂಡು ಡೈಲ್ಯೂಟ್ ಮಾಡ್ತಿರ್ತೀಯ, ನೀರಲ್ಲಿರುತ್ತೆ. ಸೊ ನೀರಲ್ಲಿ ಅದು ಇರುತ್ತೆ. ಸೊ ಅದಕ್ಕೆ ಇದು ಎಕ್ವೇಸ್ ಸೊಲ್ಯೂಷನ್ ಆಫ್ ಜಿಂಕ್ ಕ್ಲೋರೈಡ್. ಇನ್ನೊಂದು ಹೈಡ್ರೋಜನ್ ಗ್ಯಾಸ್, ಇದು ಎಕ್ವೇಸ್ ಸೊಲ್ಯೂಷನ್ ಆಫ್ HCl. HCl ಅನ್ನು ನೀರಲ್ಲಿ ಹಾಕಿದ್ವಿ, ಸೊ ಎಕ್ವೇಸ್, ರೈಟ್. HCl is a gas. At room temperature, HCl is a gas. Hydrochloric acid is a gas. It will be acid if and only if it is present in the water medium. ಯಾಕಂದ್ರೆ ನೀರಾಗಿದ್ದ ಮಾತ್ರ HCl ಅನ್ನು ಆಸಿಡ್ ಅಂತ ಕರಿಬಹುದು ನೀವು. HCl ನೀರಾಗಿಲ್ದಾಗ ಏನಾಗುತ್ತೆ? HCl ಮಾಲಿಕ್ಯುಲ್ ಆಗಿರುತ್ತೆ. ಫಸ್ಟ್ ಆಫ್ ಆಲ್, ಈ ಸಬ್ಸ್ಟೆನ್ಸ್ ಕ್ಯಾನ್ ಬಿ ಕಾಲ್ಡ್ ಆಸ್ ಆಸಿಡ್ ಇಫ್ ಅಂಡ್ ಓನ್ಲಿ ಇಫ್ ಇಟ್ ಗಿವ್ಸ್ H+. HCl ನೀರಾಗಿದ್ದಾಗ ಬಾಂಡ್ ಬ್ರೇಕ್ ಆಗಿ H+Cl- ಆಗುತ್ತೆ. ಹಿಂಗೆ
ಯಾವ್ಯಾವ ಸಬ್ಸ್ಟೆನ್ಸ್ಗಳು H ಪ್ಲಸ್ ಅನ್ನು ಕೊಡ್ತಾವೋ ಅವ್ರು ಯಾರು ಆಸಿಡ್ಸ್, ಅವರು ಯಾರವರು ಆಸಿಡ್ಸ್. ಬಟ್ ಇವೆನ್ ದೋ ಇಫ್ ಯು ಹ್ಯಾವ್ HCl ಗ್ಯಾಸ್, ಇಫ್ ಯು ಹ್ಯಾವ್ ಲಿಟಲ್ ಅಮೌಂಟ್ ಆಫ್ ಹ್ಯುಮಿಡಿಟಿ ಇದೆ, ಸ್ವಲ್ಪ ಸ್ವಲ್ಪ ತೇವಾಂಶ ಇದ್ರೆ ಸಾಕು, HCl ಅಲ್ಲಿರ್ತಕ್ಕಂಥ ಮಾಲಿಕ್ಯೂಲ್ಸ್ ಆಫ್ ಗ್ಯಾಸ್ ಇದೆ ಅಲ್ವಾ, HCl ಗ್ಯಾಸ್ ಇದೆ ಅಲ್ವಾ, ಅಲ್ಲಿರ್ತಕ್ಕಂಥ ಅಟ್ಮಾಸ್ಫಿಯರ್ ಹ್ಯುಮಿಡಿಟಿ ಜೊತೆಗೆ ರಿಯಾಕ್ಟ್ ಆಗಿ ಒಂದಿಷ್ಟು ಅಯಾನ್ಸ್ ಫಾರ್ಮ್ ಆಗ್ತವೆ. ಬಟ್ ಅಗೇನ್ ನೀನು ವಾಟರ್ ಕಂಟೆಂಟ್ ಆ್ಯಡ್ ಮಾಡ್ದಂಗೆ ಅಲ್ಲಿ, ಹೌದಲ್ವಾ, ತೇವಾಂಶ ಕೊಟ್ಟರೇನಲ್ಲೇ ವಾಟರ್ ಕಂಟೆಂಟ್ ಆ್ಯಡ್ ಮಾಡ್ದಂಗೆ. ಸಮ್ಟೈಮ್ಸ್ ದೇ ದೆಮ್ಸೆಲ್ಫ್ ಅಯನೈಸ್, HCl ದೇ ದೆಮ್ಸೆಲ್ಫ್ ಅಯನೈಸ್, ದಟ್ಸ್ ಎ ಡಿಫ್ರೆಂಟ್ ಕೇಸ್, ದಟ್ಸ್ ಹೈ ಕೆಮಿಸ್ಟ್ರಿ, ಲೀವ್ ಇಟ್. But as of now, you just know the thing, HCl is a gas at room temperature. HCl is a gas at room temperature. Little bit information about HCl. It's a gas. At where? At room temperature. I mean normal temperature. ಈಗಿರ್ತಕ್ಕಂಥ ಟೆಂಪರೇಚರ್ನಲ್ಲಿ ಅದು ಗ್ಯಾಸ್ ಆಗಿರುತ್ತೆ. Cool. It's a clear one. Clear and corrosive. Corrosive means ಹಾಳು ಮಾಡ್ತಕ್ಕಂಥ, ಇನ್ನೊಂದು ವಸ್ತುವನ್ನು ಹಾಳು ಮಾಡ್ತಕ್ಕಂಥ ಇದು ವಸ್ತು ಇದು. ಕರೋಡ್ ಮಾಡೋದು. ಕರೋಸಿವ್ ಅಂದರೆ ಹಾಳು ಮಾಡೋದು, ಇನ್ನೊಂದು ವಸ್ತುವನ್ನು ಹಾಳು ಮಾಡೋದು ಕರೋಸಿವ್. ಕ್ಲಿಯರ್, ಕರೋಸಿವ್, ಇನ್ಫ್ಲಾಮೆಬಲ್ ಆರ್ ನಾನ್ ಫ್ಲಾಮೆಬಲ್, ಬೆಂಕಿ ಹತ್ತದ ಗ್ಯಾಸ್. ಆ್ಯಂಡ್ ಇರಿಟೇಟಿಂಗ್ ಒನ್, ಇರಿಟೇಟಿಂಗ್ ಓಡರ್ ಇರುತ್ತೆ. ಓಡರ್ ಮೀನ್ಸ್ ಸ್ಮೆಲ್. ಯು ಕೆನಾಟ್ ಸ್ಮೆಲ್ ಇಟ್. ಇಫ್ ಯು ಸ್ಮೆಲ್ ಇಟ್, ಇಟ್ ಇರಿಟೇಟ್ಸ್ ಯು. ಇರಿಟೇಟಿಂಗ್ ಓಡರ್ ಇರುತ್ತೆ. ದಟ್ಸ್ ದ ನೇಚರ್ ಆಫ್ ದಿ HCl. ಆ್ಯಂಡ್ ಇಟ್ ಈಸ್ ಹೆವಿಯರ್ ದ್ಯಾನ್ ಏರ್. ಹೆವಿಯರ್ ದ್ಯಾನ್ ಏರ್, ಗಾಳಿಗಿಂತ ಏನಿದು ಭಾರ ಇರುತ್ತೆ, ಗಾಳಿಗಿಂತ ಭಾರ ಇರುತ್ತೆ. ಇಟ್ ಕ್ಯಾನ್ ಮಿಂಗಲ್ 477 ಟೈಮ್ಸ್ ವಿತ್ ವಾಟರ್, ವಿತ್ ರೆಸ್ಪೆಕ್ಟ್ ಟು ವಾಲ್ವ್. ಸರ್ ಬಂದಿದ್ದು ಹೈಡ್ರೋಜನ್ ಗ್ಯಾಸ್ ಅಂತ ಹೆಂಗೆ ಹೇಳ್ತೀರಿ? ಏನಿಲ್ಲ, ಆ ಟ್ಯೂಬಿಂದ ಬರ್ತಾ ಹೈಡ್ರೋಜನ್ ಗ್ಯಾಸ್ ಬರುತ್ತಾನೆ ಅಲ್ಲಿ, ರೈಟ್? ಹಿಂಗೆ ಹೈಡ್ರೋಜನ್ ಗ್ಯಾಸ್ ಬರ್ತಾ ಇದೆ. ಬ್ರಿಂಗ್ ಎ ಮ್ಯಾಚ್ ಸ್ಟಿಕ್ ನಿಯರ್ ದಟ್ ಮೌತ್ ಆಫ್ ದಿ ಟ್ಯೂಬ್. ಇಟ್ ಬರ್ನ್ಸ್, ಹೈಡ್ರೋಜನ್ ಗ್ಯಾಸ್ ಬರ್ನ್ಸ್, ಸುಡುತ್ತೆ. ಬರ್ನ್ಸ್ ವಿತ್ ಪಾಪ್ ಸೌಂಡ್. ಪಾಪ್ ಸೌಂಡ್ ಥರ ಸುಟ್ಟೋಗುತ್ತೆ ಅದು. ಅವಾಗ ಪಾಪ್ ಸೌಂಡ್ ಬಂದು ಸುಡ್ತಿದೆ ಅಂದ್ರಪ್ಪ ಅದರಲ್ಲಿ, ವೆನ್ ಬ್ರಿಂಗ್ ಎ ಬರ್ನಿಂಗ್ ಮ್ಯಾಸ್ಟಿಕ್ ನಿಯರ್ ದಿ ಮೌತ್ ಆಫ್ ದಿ ಗ್ಲಾಸ್ ಟ್ಯೂಬ್, ಇಫ್ ಇಟ್ ಈಸ್ ಗೋಯಿಂಗ್ ಟು ಬರ್ನ್ ವಿತ್ ಎ ಪಾಪ್ ಸೌಂಡ್, ದ ರಿಲ್ಡ್ ಗ್ಯಾಸ್, ದ ಎವಾಲ್ಡ್ ಗ್ಯಾಸ್ ಈಸ್ ಅ ಹೈಡ್ರೋಜನ್ ಗ್ಯಾಸ್, ಅಷ್ಟೇ.